ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ, ಏನ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದಾರೆ, ಸಾಕಷ್ಟು ಜನ ಕಾಗದಗಳನ್ನ ಬರ್ತಿದ್ದಾರೆ. ಲಂಚ್ ಬಾಕ್ಸ್ ರೆಸಿಪಿನ ತೋರಿಸಿದೀರಾ, ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೂ ಲಂಚ್ ಬಾಕ್ಸ್ ರೆಸಿಪಿಗಳನ್ನ ತೋರಿಸಿ ಅಂತ. ಓಕೆ, ಲಂಚ್ ಬಾಕ್ಸ್ ರೆಸಿಪಿ ಅಂದ ತಕ್ಷಣ ಜ್ಞಾಪಕ ಬರದೆ ಸುಚಿತ್ರಾ ಅವ್ರನ್ನ ಕರೆಸಿ ಮಕ್ಳಿಗೋಸ್ಕರ ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಮಾಡೋಣ ಡಿಸೈಡ್ ಮಾಡಿದೀವಿ. ಸಾಕಷ್ಟು ಜನ ಅದು ಎಲ್ಲ ತೊಂದರೆ ಸರ್, ನಮ್ಗೆ ಮಕ್ಳಿಗೆ ಹಾಕಿ ತಲೆನೋವು ಬಂದ್ಬಿಟ್ಟಿದೆ. ಅವ್ರಪ್ಪಲ್ಲ ಅವ್ರಪ್ಪಿದ್ರೆ ಗಂಡ ಅಪ್ಪಲ್ಲ, ಗಂಡ ಅಪ್ಪಿದ್ರೆ ಮಾವ ಅಪ್ಪಲ್ಲ, 3 ಜನಕ್ಕೂ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ಬೇಕು. ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಂಡು ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ತೀವಿ, ವಾಪಸ್ ತಿರ್ಗಾ 3 ಗಂಟೆಗೆ ಅದೇ ವಾಪಸ್ ಬಂದಿರುತ್ತೆ ಅಂತ ಹೇಳಿದರೆ. ಆದ್ರೆ ನಾವ್ ಮಾಡೋ ರೆಸಿಪಿ ಆತರ ಇರಲ್ಲ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಾವನ್ಗೂ ಇಷ್ಟ ಆಗುತ್ತೆ, ಗಂಡನಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಸುಚಿತ್ರಾ ಹೇಳ್ತಾ ಇದಾರೆ. ಓಕೆ, ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ. ಸುಚಿತ್ರಾ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಸುಚಿತ್ರಾ, ಏನ್ ಸಮಾಚಾರ? ನೀವೇ ಹೇಳ್ಬೇಕು. ಏನ್ ಮಾಡ್ಕೊಟ್ರಿ ಮಕ್ಳಿಗೆ ಇವತ್ತು ಬ್ರೇಕ್ಫಾಸ್ಟ್ ಮನ್ಲಿ? ಮಕ್ಳಿಗೆ ಇವತ್ತು ಗ್ರೀನ್ ರೈಸ್ ಮಾಡಿದೆ ಬೆಳಗ್ಗೆ ಮನ್ಲಿ. ಇವಾಗ ಏನ್ ಮಾಡ್ತಾ ಇದ್ರ? ಗ್ರೀನ್ ರೈಸ್ ಮಾಡ್ತಾ ಇದೀನಿ. ಅಯ್ಯೋ, ಒಳ್ಳೆ ಕತೆ ರೀ ನಿಮ್ದು ರೀ. ಓಕೆ, ಗ್ರೀನ್ ರೈಸ್ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ. ಓಕೆ, ನೋ ಪ್ರಾಬ್ಲಮ್. ಗ್ರೀನ್ ರೈಸ್ ಮಾಡ್ಲಿಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಗ್ರೀನ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಪಾಲಕ್ ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಬಟಾಣಿ, ಪನ್ನೀರ್, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಫಸ್ಟ್ ರೆಡಿ ಮಾಡ್ಬೋದಾ? ಮಕ್ಕಳು ಇಷ್ಟಪಟ್ಕೊಂಡು ತಿನ್ಕೊಂಡ್ ಬರ್ತಾರಾ? ಖಂಡಿತ ಇಷ್ಟಪಟ್ಟು ತಿಂತಾರೆ. ಫುಲ್ ಖಾಲಿ ಮಾಡಿರ್ತಾರಲ್ಲ? ಮಾಡ್ತಾರೆ. ಓಕೆ ಓಕೆ ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು. ನನ್ಗೊಂದ್ ಜಾರ್ ಕೊಡಿಸ್ಕೊಂಡು. ಜಾರು ಪಾಲಕ್ ಸೊಪ್ಪು? ಅದು ಪಾಲಕ್ ಸೊಪ್ಪು ಹಾಕ್ತಾ ಇದೀನಿ. ಓಕೆ, ಪಾಲಕ್ಕು ಮಕ್ಳಿಗೆ ಹೋಗ್ಬೇಕು, ಪುದೀನ ಹೋಗ್ಬೇಕು, ಎಲ್ಲ ಹೋಗ್ಬೇಕು ಅಂತನಾ? ಹೌದು. ಪಾಲಕ್ ಸೊಪ್ಪು ಆಯ್ತು, ಪುದೀನ ಸೊಪ್ಪು ಸ್ವಲ್ಪ ಹಾಕಿ, ಕೊತ್ತಂಬರಿ ಸೊಪ್ಪು ಅದು ಸ್ವಲ್ಪನಾ? ಅದು ಸ್ವಲ್ಪ. ಓಕೆ 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 ಓಕೆ, ಎಲ್ಲ ಗ್ರೀನ್ ಡೇ ಇವತ್ತು. ಸುಚಿತ್ರಾ, ಮನೆಯಲ್ಲ ಪಡು ಡೇ ಮಾಡಿದ್ರಿ, ಇವಾಗ ಗ್ರೀನ್ ಡೇ ಮಾಡ್ತಾ ಇದ್ದೀರಾ? ಇದಕ್ಕೆ ಮುರಳಿಯವರೇ, ನಾನು ಖಾರ ಮಕ್ಳಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಅಂತ ಹೇಳ್ತೀನಿ. ನಾನು ಇಲ್ಲಿ ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇದ್ದೀನಿ. ಇಲ್ಲಿ ಅಂದ್ರೆ ಆಪ್ಷನ್ ಕೊಡ್ತೀನಿ. ಕೆಲವರಿಗೆ ಹಸಿಮೆಣಸಿನಕಾಯಿ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗಲ್ಲ, ಮಕ್ಳಿಗೆ ಖಾರ ಆಗ್ಬಿಡುತ್ತೆ ಅಂತ. ಇನ್ಸ್ಟೆಡ್ ಆಫ್ ಗ್ರೀನ್ ಚಿಲ್ಲೀಸ್ ಫ್ರೈ ಮಾಡುವಾಗ, ಒಗ್ಗರಣೆ ಹಾಕೋವಾಗ ನೀವು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೋಬಹುದು. ಮಕ್ಳಿಗೆ ಖಾರ ಆಗ್ಬಿಡುತ್ತೆ, ಹಾಕೋವಾಗ ನೋಡಿ ಹಾಕ್ಬೇಕು. ಓಕೆ, ಸ್ವಲ್ಪ ವಾಟರ್. ಓಕೆ, ಸುಚಿತ್ರಾ ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿನ ಮಾಡ್ತಾ ಇದ್ದಾರೆ. ಲಂಚ್ ಬಾಕ್ಸ್ ರೆಸಿಪಿನಲ್ಲಿ ಒಳ್ಳೆ ಗ್ರೀನ್ ರೈಸ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಆಗಿದೆಯಾ? ಬನ್ನಿ. ಫೈನ್ ಪೇಸ್ಟ್ ಆಗಿದೆ, ಒಳ್ಳೆ ಪೇಸ್ಟ್ ಆಗಿದೆ. ಓಕೆ, ಏನ್ ಕೊಡಿ ಇವಾಗ ನಿಮ್ಮನ್ನ? ಇವಾಗ ಸೀಸನ್ ಮಾಡ್ಕೋಬೇಕು, ಒಗ್ಗರಣೆ ಮಾಡ್ಕೋಬೇಕು. ಒಂದು ಕಡಾಯಿ ಕೊಡಿ. ನಾನೇನಿ ರೈಸ್ ಐಟಮ್ಸ್ಗೆ ಗೀ ಮತ್ತೆ ಆಯಿಲ್ 2 ಯೂಸ್ ಮಾಡ್ತೀವಿ. ಆಪ್ಷನಲ್. ಮಕ್ಕಳಿಗೋಸ್ಕರ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಓಕೆ, ವೆರಿ ಗುಡ್. ಆಯಿಲ್ ಹಾಕೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದೇನು ಒಗ್ಗರಣೆ ಮಾಡೋ ತರ ಮಾಡ್ತೀವಿ? ಒಗ್ಗರಣೆ ಮಾಡೋ ತರ ಮಾಡ್ತಾ ಇದ್ದೀನಿ. ಓಕೆ, ಕಲಸಿ ಕೊಡ್ಬೋದು ಮಕ್ಕಳಿಗೆ, ಕಲಸಿ ಕೊಡ್ಬೋದು. ಮತ್ತೆ ಇನ್ನೊಂದ್ ಏನ್ ಹೇಳ್ತೀನಿ ಗೊತ್ತಾ ಮುರಳಿ, ಯೂಶಲಿ ಸ್ಕೂಲ್ ಟೈಮಿಂಗ್ಸ್ ಈಗ ಬೇಗ ಇರುತ್ತೆ ಮಕ್ಕಳಿಗೆ. ಬೆಳಗ್ಗೆ ಹೊತ್ತಂತೂ ಎಲ್ಲ ಪೇರೆಂಟ್ಸ್ಗೂ ಅದೇ ಬೇಗ ಬೇಗ ಮಾಡಬೇಕು ಅಂತ. ಇದನ್ನ ನೈಟೇ ಮಾಡಿ ಇಟ್ಕೋಬಹುದು ನೀವು ಫ್ರಿಡ್ಜ್ ಅಲ್ಲಿ. ಗೊಜ್ಜು ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಮತ್ತೆ ತುಂಬಾ ದಿನಾನು ಇಟ್ಕೋಬಹುದು ಸ್ಟೋರ್ ಮಾಡಿ ಇಟ್ರಿ. ಬೆಳಗ್ಗೆ ಎದ್ದು ಬರೀ ರೈಸ್ ಮಾಡಿ ಮಕ್ಕಳಿಗೆ ಕಲ್ಸ್ಬಿಟ್ರೆ ಫಿನಿಶ್, ಮುಗ್ದೋಗುತ್ತೆ. ಬೇಗ ಆಗುತ್ತೆ. ಅಂತೂ ಮಕ್ಕಳಿಗೆ ಸಾಗಾಕದೇ ದೊಡ್ಡ ಕಷ್ಟ ಆಗುತ್ತೆ. ಹೌದು, ದಿನ ಒಂದೊಂದು ಮಾಡ್ಬೇಕು, ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಬೇಕು. ಮತ್ತೆ ಮನೆಗೆ ಬಂದ್ಮೇಲೆ ಬೇರೆ ತರ ಸ್ನಾಕ್ ಐಟಮ್. ಏನಾಗುತ್ತೆ ಅಂದ್ರೆ ಮಕ್ಕಳ ಜೊತೆ ಕುತ್ಕೊಂಡು ಟಿಫನ್ ತಿಂತಾರಲ್ಲ ಸ್ಕೂಲಲ್ಲಿ, ಅಲ್ಲಿ ನೋಡ್ತಾರೆ ಅಮ್ಮ ಅವ್ರ ಮನೇಲಿ ಇದ್ ಮಾಡಿದ್ರು, ಅಮ್ಮ ಇವ್ರು ಮಾಡಿದ್ರು ಅಂತ ಬಂದು ಹೇಳ್ತಾರೆ. ನನ್ ಮಕ್ಕಳು ಸಹ ಹೇಳ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಜಾಸ್ತಿ ನಾಲೆಜ್ ಇರುತ್ತೆ. ನೀವು ಮನೇಲಿ ಒಂದ್ ಕಡೆ ನೋಡ್ತಾ ಇರ್ತೀರಾ, ಅವ್ರು 10 ಜನ ನೋಡ್ತಾರೆ. ಚೆನ್ನಾಗಿ ನಾಲೆಜ್. ಅವ್ರ ಮನೇಲಿ ಹಂಗ್ ಮಾಡಿದ್ರಮ್ಮ, ಅದ್ ಮಾಡಿದ್ರು, ಇದ್ ಮಾಡಿದ್ರು ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ. 1-2 ಚಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ. ಲವಂಗ, ಏಲಕ್ಕಿ, ಇಲ್ಲಿ ಮರಾಠ ಮೊಗ್ಗು ಯೂಸ್ ಮಾಡ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಓಕೆ, ಒಂದೊಂದು ರೈಸ್ಗೆ ಒಂದೊಂದು ಯೂಸ್ ಮಾಡ್ತಾ ಇದೀರಾ ನೀವು? ಗ್ರೈಂಡ್ ಮಾಡಿರೋಂಥ ಪೇಸ್ಟ್ ನ ಇನ್ನೊಂದ್ಸರಿ ಏನೇನು ಹಾಕೊಂಡಿದೀವಿ ನಾವು? ಪಾಲಕ್, ಪುದೀನ, ಕೊತ್ತಂಬರಿ ಸೊಪ್ಪು, 3 ತರಹದ ಸೊಪ್ಪು ಗ್ರೀನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಅದ್ರ ಜೊತೆಗೆ 1-2 ಮೆಣಸಿನಕಾಯಿ ಖಾರಕ್ಕೋಸ್ಕರ ಹಾಕಿದ್ದೀನಿ. ಓಕೆ,
ತುಂಬಾ ಒಳ್ಳೆ ಕಲರ್ ಬಂದಿದೆ ನೋಡ್ರಿ. ಯಾವ ಕಲರ್ ಹಾಕಿದ್ರು ಈ ತರ ಸಿಗುತ್ತೇನ್ರಿ ನಮ್ಗೆ? ಎಷ್ಟು ಕಲರ್ ಬಂದಿದೆ ನೋಡಿ ಅದು. ಮತ್ತೇನಂದ್ರೆ ಮುರಳಿಯವರೇ, ಈ ರೆಸಿಪಿ ನಾನು ಏನಕ್ಕೆ ಮನೇಲಿ ಟ್ರೈ ಮಾಡಿದೆ ಅಂದ್ರೆ, ನನ್ನ ಮಕ್ಕಳು ಸಹ ಸೊಪ್ಪು ತಿನ್ನಲ್ಲ, ತಿನ್ನೋದಿಲ್ವಾ? ಸೊಪ್ಪು ಪಲ್ಯದ ರೀತಿಲಿ ತಿನ್ನಲ್ಲ. ಮೊಸೊಪ್ಪು ಮಾಡಿದ್ರೆ ಇನ್ನ ಆಗದೇ ಇಲ್ಲ ಮಕ್ಕಳಿಗೆ. ದೊಡ್ಡವ್ರಿಗೆ ಆಗಲ್ಲ, ಮಕ್ಳಿಗಾಗತ್ತೇನ್ರಿ ಸುಚಿತ್ರ? ಅದಕ್ಕೋಸ್ಕರ ಇದು ಎಲ್ಲಾ ಪೇರೆಂಟ್ಸ್ ಟ್ರೈ ಮಾಡಿ ಮನೇಲಿ ಅಂತ ಹೇಳ್ತೀನಿ. ಇಷ್ಟ ಆಗುತ್ತೆ ಅಂತ? ಹೌದು, ಎಲ್ಲಾ ತರ 3 ತರ ಗ್ರೀನ್ಸ್ ಮಕ್ಕಳಿಗೆ ಸೇರುತ್ತೆ. ಪ್ಲಸ್ ಅದಕ್ಕೆ ಕ್ಯಾಲ್ಸಿಯಂ ರಿಚ್, ಪ್ರೋಟೀನ್ ರಿಚ್, ಇದು ಕ್ಯಾಲ್ಸಿಯಂ ರಿಚ್ ಪನ್ನೀರ್ ತಗೊಂಡಿದ್ದೀನಿ, ಗ್ರೀನ್ ಪೀಸ್ ತಗೊಂಡಿದ್ದೀನಿ. ಎಲ್ಲಾನು ಒಳ್ಳೇದೆ ಮಕ್ಕಳಿಗೆ. ಗ್ರೀನ್ ಪೀಸ್ ತಗೊಂಡಿದ್ದೀನಿ ಮಕ್ಕಳಿಗೆ. ಅಕ್ಕಿ ಇದು ನೆನ್ಸ್ಕೊಂಡಿದೀವಾ? ಬೇಯಿಸ್ಕೊಂಡಿದೀವಾ? ಇಲ್ಲ, ನಾನು ಫ್ರೋಸನ್ ಪೀಸ್ ತಗೊಂಡಿದ್ದೀನಿ, ಬೇಗ ಕುಕ್ ಆಗುತ್ತೆ. ಹಸಿ ಬಟಾಣಿ ಸೀಸನ್ ಅಲ್ಲಿ ಹಸಿ ಬಟಾಣಿನೇ ಹಾಕೋಬಹುದು. ಓಕೆ 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 ಓಕೆ. ನೋಡಿ, ಆನಿಯನ್ ಇಲ್ದೆ, ಟೊಮೆಟೊ ಇಲ್ದೆ ಇದೆಲ್ಲ ಮಾಡ್ಕೋಬಹುದು. ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ ಅಷ್ಟೇನೆ. ನೋಡಿ ಎಷ್ಟು ನಮ್ಮ ಸೊಪ್ಪಲ್ಲಿ ಎಷ್ಟು ನ್ಯಾಚುರಲ್ ಕಲರ್. ಅದೇ ನಾನು ಅನ್ಕೊಳ್ತಿದ್ದೀನಿ, ಇದೆ ಗ್ರೀನ್ ಕಲರ್. ನೋಡಿ, ನಾವು ಕಲರ್ ಹಾಕಿದ್ರು, ಕೆಮಿಕಲ್ ಕಲರ್ ಹಾಕಿದ್ರು ಇಷ್ಟೊಂದು ಕಲರ್ ಬರಲ್ಲ. ನ್ಯಾಚುರಲ್ ಗ್ರೀನ್ ಇದು. ಇಷ್ಟಾದ್ಮೇಲೆ ಈಗ ಲಾಸ್ಟ್ ಅಲ್ಲಿ ಪನ್ನೀರ್ ಹಾಗೆ ಹಾಕೋದಾ? ಬೈಗಿ ಮಾಡೋದು ಬೇಕಾಗಿಲ್ಲ? ಏನು ಬೇಡ, ಹೀಗೆ ಬೇಯುತ್ತೆ. ಸಾಲ್ಟ್ ಹಾಕಿಲ್ಲ. ಇವಾಗ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ಅಷ್ಟು ಸಾಲ್ಟ್. ನೀರು ಹಾಕೋದಿಲ್ವಾ ಇದಕ್ಕೆ? ಇಲ್ಲ, ನೀರ್ ಬೇಡ, ಅನ್ನ ಹಾಕ್ತಿವಲ್ಲ. ಓಹೋ. ಇದ್ರನ್ನ ನೀವು ರೈಸ್ ಬಾತ್ ಟೈಪ್ ಮಾಡ್ಬೇಕು ಅಂದ್ರೆ ಇದಕ್ಕೆ ನೀರ್ ಹಾಕ್ಬಿಟ್ಟು ಅಕ್ಕಿ ಹಾಕ್ಬೋದು. ನಾನಿಲ್ಲಿ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಗೆ ಈಸಿ ಆಗ್ಬೇಕು ಅಂತ ಹೇಳಿ ಕುಕ್ ಮಾಡಿರೋ ರೈಸ್ ನ ತೋರಿಸ್ತಾ ಇದೀನಿ. ಈ ನೈಟ್ ಇದು ಪ್ರಿಪೇರ್ ಮಾಡಿ ಇಟ್ರೆ ನೀವು ಬೆಳಗ್ಗೆ ಬರೀ ಅನ್ನ ಮಾಡ್ಕೊಂಡು ಕಳ್ಸ್ಬಿಡ್ಬೋದು. ಇಲ್ಲಿ ನಾನು ವೆಜಿಟೇಬಲ್ಸ್ ಏನು ತಗೊಂಡಿಲ್ಲ, ಗ್ರೀನ್ ಪೀಸ್ ಒಂದು ತಗೊಂಡಿದ್ದೀನಿ. ಬೇಕಂದ್ರೆ ಸ್ಮಾಲ್ ಆಗಿ ಬೀನ್ಸ್, ಕ್ಯಾರೆಟ್ ಅದು ಚಾಪ್ ಮಾಡಿ ಹಾಕ್ಬೋದು. ಬೇಡ, ಇಷ್ಟೇ ಇರ್ಬೇಕು. ಎಲ್ಲದಕ್ಕೂ ಬೀನ್ಸ್, ಕ್ಯಾರೆಟ್ ಹಾಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ, ತಿನ್ನಲ್ಲ ಮಕ್ಕಳು. ಅದೇ ತರ ತಿರ್ಗಾ ಸಪರೇಟ್ ಇಟ್ಬಿಟ್ಟು ಆಪ್ಷನ್ಸ್ ವೆಜಿಟೇಬಲ್ಸ್ ಇನ್ನ ಹಾಕ್ಬೇಕು ಅಂದ್ರೆ ಹಾಕೋಬಹುದು. ಓಕೆ ಓಕೆ ಓಕೆ. ಕ್ಯಾಪ್ಸಿಕಮ್ ಹಾಕೋಬಹುದು ಸಣ್ಣ ಕಟ್ ಮಾಡಿ. ಇದಕ್ಕೆ ಬಾಸ್ಮತಿ ರೈಸ್ ಬೇಕಾದ್ರೂ ಯೂಸ್ ಮಾಡಬಹುದು, ಚೆನ್ನಾಗಿರುತ್ತಲ್ಲ. ಜೀರಾ ರೈಸ್ ಬೇಕಾದ್ರೆ ಜೀರಿಗೆ ಸಂಬಾರ ಹಾಕಿ ಬೇಕಾದ್ರೂ ಹಾಕೋಬಹುದು. ಇಲ್ಲ, ಬಾಸ್ಮತಿ ಚೆನ್ನಾಗಿರುತ್ತೆ. ಹಿಂಗೆ ಎಣಿಸ್ಕೋಬಹುದು ಎಷ್ಟು ತಿಂದ್ವಿ ಅಂತ ಎಣಿಸ್ಕೋಬಹುದು ನಾವು. ಈಗ ಅನ್ನ ಮಾಡ್ಕೊಂಡಿರೋಂಥದ್ರನ್ನ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು. ತುಂಬಾ ಈಸಿ ರೆಸಿಪಿ ಅನಿಸ್ತದೆ ಸುಚಿತಾ ಇದು. ತುಂಬಾ ಅನುಕೂಲ ಆಗುತ್ತೆ ಅಮ್ಮಂದಿರಿಗೆಲ್ಲ. ನೋಡಿ, ಇಲ್ಲ ಹಾಕ್ಬೋದು. ಓಹೋ, ಇಷ್ಟೊಂದು ಈಸಿಯಾಗಿ ಆಗೋಯ್ತಲ್ಲಪ್ಪ. ಬಾತ್ ಆಗೋಯ್ತು. ಏನ್ ಬಾತ್ ಆಯ್ತು? ಗ್ರೀನ್ ಬಾತ್ ಆಯ್ತು, ಗ್ರೀನ್ ರೈಸ್ ಆಯ್ತು, ಗ್ರೀನ್ ವಿತ್ ಪನ್ನೀರ್ ಮತ್ತೆ ಬಟಾಣಿ ರೈಸ್ ಆಯ್ತು. ಗೊಜ್ಜಿಗೆ ಸ್ವಲ್ಪ ಉಪ್ಪು ಹಾಕಿದೀನಿ. ಅನ್ನ ಹಾಕಿದ್ಮೇಲೆ ಸ್ವಲ್ಪ ಹಾಕ್ಬೇಕಾಗುತ್ತೆ ಕಲ್ಸೋವಾಗ. ಸ್ವಲ್ಪ ಪನ್ನೀರ್ ಎಲ್ಲ ಕಾಣ್ತಾನೆ ಇಲ್ವಲ್ರಿ? ಕಾಣ್ತಾ ಇದೆ. ಕಾಣ್ತಾ ಇದೆಯಾ? ಅದ್ರನ್ನೇನು ಪನ್ನೀರ್ನ ನಾನು ಜಾಸ್ತಿ ಫ್ರೈ ಮಾಡಿಲ್ಲ. ಓಕೆ. ಸಪರೇಟ್ ಆಗಿ ಫ್ರೈ ಮಾಡಿ ಹಾಕಿದ್ನ ಅಲ್ಲೇ ಕುಕ್ ಹಾಗಾಗಿ. ಓಕೆ 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 ಓಕೆ. ಅದ್ಭುತ. ಇದಕ್ಕೇನು ಸೈಡ್ಸ್ ಗಿಡ್ಸ್ ಎಲ್ಲ ಏನು ಬೇಕಾಗಿಲ್ವಾ? ಸೈಡ್ಸ್ ಏನು ಬೇಕಾಗಲ್ಲ. ಮಕ್ಕಳಿಗೆ ಪನ್ನೀರು ಪೀಸ್ ಇದ್ರೆ ಅದ್ರ ಜೊತೆನೆ ತಿಂತಾರೆ. ರಾಯ್ತ ಮಾಡ್ಕೊಡ್ಬೋದು. ಏನು ಬೇಕಾಗಲ್ಲ ಬಿಡಿ, ಇದೇ ಸಖತ್ತಾಗಿದೆ. ಇದು ಬಾತ್ ಆದಂಗೆ ಆಗೋಯ್ತು. ನಾವು ದಮ್ ಬಿರಿಯಾನಿ ಮಾಡ್ದಂಗೆ ಕಾಣ್ತಾ ಇದೆ. ವೆರಿ ಗುಡ್, ಒಳ್ಳೆ ರೆಸಿಪಿ. ಮಕ್ಕಳು ಬೆಳಗ್ಗೆ 7:30, 8 ಗಂಟೆ, 8:15 ಸ್ಕೂಲ್ನಲ್ಲಿ ಇರಬೇಕು ಅಂದ್ರೆ ನೀವು ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿ ಮಾಡ್ಕೋಬೇಕಾಗುತ್ತೆ. ಆದ್ರೆ ಈ ತರ ಒಂದು ಒಳ್ಳೆ ಗೊಜ್ಜನ ಮಾಡಿ ಇಟ್ಕೊಂಡಿದ್ರೆ ಮನೇಲಿ ಮಕ್ಳಿಗೆ ಮಾಡಿ ಕಳಿಸಿದ್ರೆ ಆ ಪನ್ನೀರ್ ಬಿತ್ತು ಅಂತ ಹೇಳಿದ್ರೆ ಮಕ್ಳಿಗೆ ಒಂದು ಸ್ವಲ್ಪ ಖುಷಿ. ಓಕೆ, ಚೆನ್ನಾಗಿರುತ್ತೆ ಅಂತ ಆಗಿದೆ. ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋದಿಲ್ಲ, ಇದು ಚೆನ್ನಾಗಿದ್ದೇ ಇರುತ್ತೆ. ಗ್ರೀನ್ ರೈಸ್ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಸುಚಿತ್ರಾ. ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ, ಬೇಗ ಮಾಡಿದ್ದಾರೆ. ಮಕ್ಳಿಗೋಸ್ಕರ ಇಷ್ಟೊಂದು ಚೆನ್ನಾಗಿರೋ ಬಾತ್ನ ಮಾಡ್ಬೋದಾ ಅಂತ ಕನ್ಫ್ಯೂಸ್ ಆಗಬೇಡಿ. ಅಲ್ಲಲ್ಲಿ ತುಂಬಾ ಅದ್ಭುತವಾಗಿರುವಂತಹ ಪನ್ನೀರ್ ಎಲ್ಲ ಕಾಣ್ತಾ ಇದೆ. ಪನ್ನೀರ್ ತುಂಬಾ ಜಾಸ್ತಿ ಹಾಕಿದ್ದಾರೆ. 100% ನಿಮ್ಮ ಮಕ್ಕಳು ಸ್ಕೂಲ್ನಿಂದ ಇದನ್ನ ಖಾಲಿ ಮಾಡ್ಕೊಂಬರೋದಂತೂ ಗ್ಯಾರಂಟಿ. ಓಕೆ, ಯಾವ ರೀತಿ ಮಾಡಿದ್ರು ಅಂತ ಸುಚಿತ್ರಾ ಇನ್ನೊಂದ್ಸರಿ ತೋರಿಸ್ತಾ ಇದಾರೆ, ನೋಡ್ಕೊಳ್ಳಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ್ ಮೊಗ್ಗು, ರುಬ್ಬಿಕೊಂಡ ಮಿಶ್ರಣ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಬಟಾಣಿ, ಪನ್ನೀರ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಅನ್ನ ಹಾಕಿ ಕಲಸಿದರೆ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಗ್ರೀನ್ ರೈಸ್ ರೆಡಿ ಟು ಈಟ್.
ಮೊಸರು ಕುಡೀಲಿ ಕುಡೀಲಿ ಅದ್ಭುತವಾಗಿದೆ. ಇದ್ರೆ ಚೆನ್ನಾಗಿ. ಓಕೆ ಒಂದು ನಿಮಿಷ ತಾಳಿ. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದೀರಾ ನೀವು? ಹರಾಬರ ಕಬಾಬ್. ಅದು ಗ್ರೀನ್ ಕಲರ್ ಏನಾ? ಗ್ರೀನ್ ಕಲರೇ ಮಕ್ಕಳಿಗೋಸ್ಕರನೇ. ಓಕೆ ಫುಲ್ ಗ್ರೀನ್ ಡೇ ಇವತ್ತು ಸುಚಿತ್ರಾ. ಓಕೆ ಹರಾಬರ ಕಬಾಬ್ ಏನ್ ಬೇಕೋ ತಗೊಂಡ್ ಬನ್ನಿ. ಅದು ಸ್ವಲ್ಪ ಇದನ್ನ ನಮ್ಮ ಫ್ರೆಂಡ್ಸ್ ನಾವು ಸ್ವಲ್ಪ ಶೇರ್ ಮಾಡ್ಕೊಂಡ್ ಬರ್ತೀವಿ. ಹೋಗಿ ಬನ್ನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಸುಚಿತ್ರಾ ಅವರು, ಸುಚಿತ್ರಾ ಏನ್ ತೋರಿಸ್ತೀರಾ ಈಗ? ಹರಾಬರ ಕಬಾಬ್ ಯಾರಿಗೋಸ್ಕರ? ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಯಾರು ಬೇಕಾದ್ರೂ ತಿನ್ಬೋದು. ಬಟ್ ಇದು ಲಂಚ್ ಬಾಕ್ಸ್ ರೆಸಿಪಿ ಅಂತಾನೆ ಕನ್ಸಿಡರ್ ಮಾಡಬಹುದು ಇದನ್ನು. ಓಕೆ ಏನೇನ್ ತಂದಿದ್ದೀರಾ ಅದ್ ಮಾಡಕ್ಕೆ? ಹರಾಬರ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗೆಡ್ಡೆ, ಬಟಾಣಿ, ಪಾಲಕ್ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಪಟಾಪಟದ ಮಾಡ್ಕೋಬೋದಾ? ಸ್ಕೂಲಿಗೆ ಬೆಳಗ್ಗೆ ಯಾಕೆ ಕಳಿಸ್ಬೋದಾ? ಸ್ಕೂಲಿಗೆ ಹಾಕಿ ಕಳಿಸಬಹುದು. ಅಂದ್ರೆ ಬೇರೆ ಮೇನ್ ಕೋರ್ಸ್ ಜೊತೆಗೆ ಮಕ್ಕಳಿಗೆ ಇದೊಂದು ಸ್ನಾಕ್ ಐಟಮ್. ಓಕೆ ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಕ್ಕಳಿಗೆ ಈಗ ಸ್ನಾಕ್ ಬ್ರೇಕ್ ಇರುತ್ತೆ. ಹೌದು. ಸ್ನಾಕ್ಸ್ ಯಾವಾಗ್ಲೂ ಬಿಸ್ಕೆಟ್, ಚಿಪ್ಸ್, ಚಾಕ್ಲೇಟ್ಸ್ ಅಂತದೆಲ್ಲ ಕಳ್ಸಕ್ಕಿನ್ನ ಇದನ್ನ ಇಲ್ಲಿ ನಾನು ಗ್ರೀನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಸ್ನಾಕ್ ಬಾಕ್ಸ್ ಅಲ್ಲಿ ಇದನ್ನ ಹರಾಬರ ಕಬಾಬ್ನ ಕಳಿಸ್ಬೋದು. ಓಕೆ ಒಳ್ಳೇದಾಯ್ತು. ಮಕ್ಳಿಗೂ ಸ್ವಲ್ಪ ಈ ತರಕಾರಿನ ಒಳಗ್ ಸೇರುತ್ತೆ, ಖುಷಿ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಕಷ್ಟಪಟ್ಟು ತಿನ್ನದೇ ಇಲ್ಲ ಅವ್ರು ವಾಪಸ್ ಮನೆಗೆ ಕಳಿಸ್ತಾರೆ. ನೋಡೋಣ ಏನ್ ಮಾಡ್ತಾರೆ ಇವತ್ತು ಸುಚಿತ್ರಾ. ಬೆಂದಿರಂತ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅಂದ್ರೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ ಆಲೂಗಡ್ಡೆ ಬೇಯಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಬೇಕು. ಓಕೆ ಮಾಡಿದೀರಾ ಆಲ್ರೆಡಿ ಅದನ್ನೆಲ್ಲ ಕೆಲಸ ಮಾಡ್ಬಿಟ್ಟಿದೀನಿ. ಒಳ್ಳೇದಾಯ್ತು. ಫಟಾಫಟ್ ಅಂತ ಮಾಡ್ಬೇಕಲ್ಲ. ಹೌದೌದು ಫಟಾಫಟ್ ಅಂತ ಮಾಡ್ಬೇಕು ಅಂದ್ರೆ ನೀವೆಲ್ಲ ರೆಡಿ ಮಾಡ್ಕೊಂಡೇ ಬಂದಿರ್ಬೇಕು. ಇಲ್ಲಿ 2 ಆಲೂಗಡ್ಡೆ ಸಾಕು. ಇದು ಬಟಾಣಿ ಸಹ ಬೇಯಿಸಿ ಏನೋ ರೈಸ್ ಕಂಡಂಗ್ ಕಾಣುತ್ತೆ. ಇಲ್ಲ ಬೆಂದ ಮೇಲೆ ಚೆನ್ನಾಗಿ ಮ್ಯಾಶ್ ಮಾಡಿರೋದು. ಓಕೆ ಅದೇ ಚೆನ್ನಾಗಿ ಬೆಂದ್ಮೇಲೆ ಅದನ್ನ ಇದ್ ಮಾಡ್ಬಿಟ್ರೆ ಎಲ್ಲ ಒಂಥರ ಮುದ್ದೆ ತರ ಆಗ್ಬಿಡುತ್ತೆ. ಇಲ್ಲಿ ನಾನು ಮುರಳಿಯವರೇ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಮತ್ತೆ ಮಕ್ಕಳಿಗೋಸ್ಕರ. ಪಾಲಕ್ ಸೊಪ್ಪು ಬೆಂದಿರೋದು. ಓಕೆ ಇವತ್ತಂತೂ ಗ್ರೀನ್ ಡೇ ಅಂತ ಡಿಸೈಡ್ ಮಾಡ್ಕೊಂಡು ಮನೆಯಿಂದ ಬಂದ್ಬಿಟ್ಟಿದ್ದೀರಾ. ಅದೇ ಸ್ವಲ್ಪ ಗ್ರೀನ್ ಡ್ರೆಸ್ ಹಾಕಿಲ್ಲ. ಗ್ರೀನ್ ಡ್ರೆಸ್ ಹಾಕಿದ್ರೆ ಫುಲ್ ಗ್ರೀನ್ ಡೇ ಆಗ್ಬಿಡದ್ರಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಸ್ವಲ್ಪ. ಓಕೆ ಆಮೇಲೆ ಶುಂಠಿ, ಜಿಂಜರ್ನ ಗ್ರೇಟ್ ಮಾಡಿರೋದು. ಬೆಳ್ಳುಳ್ಳಿ ಇಲ್ಲ? ಇಲ್ಲ. ಓಕೆ ಹೆಚ್ಚು ಹಾಕಿದ್ರೆ ಸ್ವಲ್ಪ ಹಾಗಾಗಿ ಬಾಯಿಗೆ ಸಿಗುತ್ತೆ. ಸ್ವಲ್ಪ ಫೈನ್ ಆಗಿ ಗ್ರೇಟ್ ಮಾಡಿರೋಂಥ ಜಿಂಜರ್. ರೆಡ್ ಚಿಲ್ಲಿ ಪೌಡರ್, ಖಾರ ಎಷ್ಟು ಬೇಕೋ ಅಷ್ಟು 1 ಸ್ಪೂನ್ ಆ್ಯಡ್ ಮಾಡ್ತೀನಿ ನಾನು. ಮಾಡಿ. ಹಾಫ್ ಸ್ಪೂನ್ ಜೀರಾ ಪೌಡರ್. ಯಾಕಂದ್ರೆ ಆಲೂಗಡ್ಡೆ ಬಟಾಣಿ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಡೈಜೆಷನ್ಗೋಸ್ಕರ ಜೀರಾ ಪೌಡರ್ ಗ್ಯಾಸ್ಟ್ರಿಕ್ ಆಗಬಾರ್ದು ಅದಕ್ಕೋಸ್ಕರ. ಮತ್ತೆ ಶುಂಠಿನೂ ಅದಕ್ಕೋಸ್ಕರನೇ ಯೂಸ್ ಮಾಡ್ತಾ ಇದ್ದೀವಿ. ಚಾಟ್ ಮಸಾಲ 1/4 ಸ್ಪೂನ್ ಸಾಕು, ಜಸ್ಟ್ ಫ್ಲೇವರ್. ಮತ್ತೆ ಸಾಲ್ಟ್ ಎಲ್ಲ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ. ಚೆನ್ನಾಗಿ ಕೈಲೇ ಮ್ಯಾಶ್ ಮಾಡ್ಕೋಬೇಕು. ಎಲ್ಲ ಬೆಂದಿರುತ್ತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹರಾಬರ ಕಬಾಬ್ ಅಂತ ಕರೀತಾರಲ್ಲ. ಹೌದು. ಓಕೆ ಮಕ್ಳಿಗೋಸ್ಕರ ಇವತ್ತು ಮಾಡ್ತಾ ಇರುವಂತ ರೆಸಿಪಿನಲ್ಲಿ ನಾವು ಸುಚಿತ್ರಾ ಅವರು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದಾರೆ. ಒಂದೊಂದು ಸ್ನಾಕ್ಸ್ ಟೈಮ್ ನಲ್ಲಿ ಇದನ್ನ ಮಾಡಿ ಕಳಿಸಿದ್ರೆ ಚಿಪ್ಸು ಗಿಪ್ಸು ತಿನ್ನೋದೆಲ್ಲ ತಪ್ಪಿಸ್ಬೋದು. ತರಕಾರಿನೂ ಸಹ ಒಳಗ್ಸಿರುತ್ತೆ, ಮಕ್ಕಳು ಆರೋಗ್ಯದಿಂದ ಇರ್ತಾರೆ ಅಂತ ಹೇಳ್ತಾ ಇದಾರೆ. ಇದಕ್ಕೆ ಸ್ವಲ್ಪ ಏನ್ ಬೇಕು? ಕಾರ್ನ್ಫ್ಲೋರ್ ಹಾಕ್ಬೇಕಾ? ಅದಕ್ಕೆ ಕಿರಿಕಿ ಹಾಕ್ಬಿಟ್ಲಾ? ಇದಕ್ಕೆ ಹಾಕಿ ಬೈಂಡಿಂಗ್ಗೆ ನೋಡ್ಕೊಂಡು 1 ಸ್ಪೂನು ಇನ್ನೊಂದು ಸ್ವಲ್ಪ ಹಾಕಿ. ಬ್ರೆಡ್ ಕ್ರಮ್ಸ್ ಹಾಕಿ ಸ್ವಲ್ಪ ಬೇಕಾ? ಇದು ಎಷ್ಟು ಬೇಕು? ಕೈ ಐತಿ, ನೀವು ಕೈ ಐತಿ ಎಷ್ಟು ಬೇಕು ಹಾಕಿ. ಒಂದು ಇದು ಒಳ್ಳೆ ಟೇಸ್ಟ್ ಸಹ ಕೊಡುತ್ತೆ, ಮತ್ತೆ ಒಳ್ಳೆ ಬೈಂಡಿಂಗ್ ಬರುತ್ತೆ ಇದು. ಹೌದಾ? ಸಾಕು, ನೋಡಿ ಹಾಕೋಣ. ಸ್ವಲ್ಪ ಆಯಿಲ್ ಇಲ್ಲಿ ನಾವು ಶಾಲೋ ಫ್ರೈ ಮಾಡ್ತಾ ಇದೀವಿ. ಡೀಪ್ ಫ್ರೈ ಬೇಕಾದ್ರೂ ಮಾಡಬಹುದು. ಓಕೆ ಡೀಪ್ ಫ್ರೈ ಯಾರು ಮಾಡಿದ್ರೆ ಚೆನ್ನಾಗಿರಲ್ಲಪ್ಪ ಅದು. ಇಲ್ಲ, ಕೆಲವರು ಡೀಪ್ ಫ್ರೈ ಮಾಡ್ತಾರೆ. ಓಕೆ ಇದು ನ್ಯೂಟ್ರಿಟಿವ್ ಆಗಿರ್ಲಿ ಮಕ್ಕಳಿಗೆ ಅಂತ ಹೇಳಿ ಶಾಲೋ ಫ್ರೈ ಮಾಡ್ತಾರೆ. ಓಕೆ ಹಾಕ್ಬೋದು, ನೀವು ಫಟಾಫಟ್ ಫಟ್ ಫಟ್ ಅಂತ ಹಾಕ್ಬೋದು. ಇದು ಒಳ್ಳೆ
ಒಳ್ಳೆ ಮಕ್ಕಳಿಗೆ ಒಳ್ಳೆ ರೆಸಿಪಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕೂಡ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತರಕಾರಿ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಸುಚಿತಾ ಅವರೇ ಒಳ್ಳೆ ಒಂದು ರೆಸಿಪಿ ಇದು. ಸ್ನಾಕ್ಸ್ ಟೈಮ್ ನಲ್ಲಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಒಂದೇ ಒಂದಾಗಿ ಕಳಿಸಿದ್ರೆ ನಮ್ಮ ಅಮ್ಮ ಏನೋ ಕೊಟ್ಟಿದ್ರಿಂದ ಖುಷಿಯಾಗಿ ತಿನ್ಬೋದು. ಇದೆಲ್ಲ ಆಲೂಗಡ್ಡೆ ಇದೆ, ಹಸಿ ಬಟಾಣಿ ತಗೊಂಡಿದೀವಿ, ಮತ್ತೆ ಪಾಲಕ್ ಸೊಪ್ಪಿದೆ, ಕೊತ್ತಂಬರಿ ಸೊಪ್ಪಿದೆ, ಎಲ್ಲ ಗ್ರೀನ್ಸ್ ಇದೆ. ಎಲ್ಲಾ ಗ್ರೀನ್ಸ್ ಇದೆ ಓಕೆ. ಗ್ರೀನ್ಸ್ ಫ್ರಮ್ ಸುಚಿತ್ರಾ ಅಂತಾನೆ ಹೇಳ್ಬೋದು. ವೆಜ್ ಕಟ್ಲೆಟ್ ಅಂತಾನೆ ಹೇಳ್ಬೋದು ಇದನ್ನ. ವೆಜ್ ಕಟ್ಲೆಟ್ ಅಂತ ಹೇಳ್ಬೋದು, ಅರಾಬರ ಕಬಾಬ್ ಅಂತ ಹೇಳ್ಬೋದು, ಯಾರ್ಯಾರು ಯಾವ್ಯಾವ್ದು ಇಷ್ಟನೋ ಅದೆಲ್ಲ ಹೇಳ್ಕೋಬಹುದು. ಯಾಕಂದ್ರೆ ಎಲ್ಲಾ ತರಕಾರಿನೂ ಬೇಯಿಸಿರೋದ್ರಿಂದ ಜಾಸ್ತಿ ಏನ್ ಫ್ರೈ ಆಗ್ಬೇಕು ಅಂತ ಏನಿಲ್ಲ ಅಲ್ವಾ? ಬೇಗ ಬೇಯುತ್ತೆ ಅದು. ಓಕೆ, ಎಲ್ಲ ಮೊದ್ಲೇ ಬೇಯಿಸ್ಕೊಂಡಿದೀವಿ, ಆಲೂಗಡ್ಡೆ ಬೇಯಿಸ್ಕೊಂಡು ಮ್ಯಾಶ್ ಮಾಡಿರೋದು. ಇದು ಕಾರ್ನ್ ಫ್ಲೋರ್ ಅಲ್ಲಿ ಬೇಕಾದ್ರೂ ಬೈಂಡಿಂಗ್ ಮಾಡ್ಬೋದು. ನಾನು ಇದರಲ್ಲಿ ಕೋಟ್ ಮಾಡ್ತಾ ಇದ್ದೀನಿ ಬ್ರೆಡ್ ಕ್ರಮ್ಸ್ ಅಲ್ಲಿ. ಇನ್ನ ಟೇಸ್ಟ್ ಜಾಸ್ತಿ ಇರುತ್ತೆ ಬ್ರೆಡ್ ಕ್ರಮ್ಸ್ ಅಲ್ವಾ? ಸ್ವಲ್ಪ ಎಣ್ಣೆ ಹಾಕೊಳ್ಳೋದ? ಇಲ್ಲ, ಶಾಲೋ ಫ್ರೈ ಹಾಕ್ಬಿಡಿ, ಆಗುತ್ತೆ. ಸಾಕಲ್ಲ? ಸಾಕು. ಅಂದ್ರೆ ಜಾಸ್ತಿ ಸಿಮ್ಮಲ್ಲಿ ಇಟ್ಕೊಳಕ್ ಆಗಲ್ಲ, ಇದು ಸಿಮ್ಮಲ್ಲೇ ಇರ್ಬೇಕು ಜಾಸ್ತಿ. ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಬೇಕು, ಯಾಕಂದ್ರೆ ಒಳಗಡೆ ಎಲ್ಲ ಕುಕ್ ಆಗ್ಬೇಕು. ವೆರಿ ಗುಡ್, ವೆರಿ ಗುಡ್. ಯಾವುದೇ ಫ್ರೈ ಮಾಡೋವಾಗ್ಲೂ ಒಟ್ಟಿಗೆ ಹೈ ಫ್ಲೇಮ್ ಅಲ್ಲಿ ಬೇಯಿಸಬಾರ್ದು. ಮೇಲ್ಗಡೆ ಔಟರ್ ಬ್ರೌನ್ ಆಗಿ ಬಂದ್ಬಿಡುತ್ತೆ ನಿಮ್ಗೆ, ಒಳಗಡೆ ಬೆಂದಿರೋದಿಲ್ಲ, ತಿನ್ನಕ್ಕಾಗಲ್ಲ. ಹೌದು. ಓಕೆ, ಚೆನ್ನಾಗಿ ಬರ್ತಾ ಇದೆ. ಡೀಪ್ ಫ್ರೈ ಮಾಡಿಲ್ದಿರೋದ್ರಿಂದ ಎಣ್ಣೆ ಪ್ರಮಾಣನೂ ಕಡಿಮೆ ತಗೊಳುತ್ತೆ. ಮಕ್ಳಿಗೆ ಕೊಟ್ರು ಏನು ಅಂತದೇನು ಆಗಲ್ಲ. ಆಫ್ ಮಾಡಿದೀನಿ ಸ್ಟವ್ನ. ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ, ಅದ್ಭುತವಾಗಿ ಕಾಣ್ತಾ ಇದೆ ಕೂಡ. ಅರಾಬರ ಕಬಾಬು ಅಥವಾ ವೆಜಿಟೇಬಲ್ ಕಟ್ಲೆಟ್. ಹರಾಬರ ಕಬಾಬ್ ಅಥವಾ ವೆಜ್ ಕಟ್ಲೆಟ್ ಓಕೆ, ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹರಬರ ಕಬಾಬು ಮಕ್ಕಳಿಗೋಸ್ಕರ, ಮಕ್ಕಳ ಟಿಫಿನ್ ಬಾಕ್ಸ್ಗೋಸ್ಕರ, ಒಂದು ಒಳ್ಳೆ ಲಂಚ್ ಬಾಕ್ಸ್ಗೋಸ್ಕರ ಒಂದು ಒಳ್ಳೆದೊಂದು ರೆಸಿಪಿ ಮಾಡಿ ತೋರಿಸಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಈಸಿಯಾಗಿ ಮಾಡಿದ್ದಾರೆ. ಮನೆಯೆಲ್ಲ ಮಾಡ್ಕೋಬಹುದು. ತರಕಾರಿ ತಿಂದೇ ಇರೋ ಮಕ್ಕಳಿಗೆ ತರಕಾರಿನ ತಿನ್ನಿಸ್ಬೋದು. ಈ ತರ ವಿಧಾನದಲ್ಲಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಸುಚಿತ್ರಾ ಮಾಡಿದಂತ ಈ ಹರಬರ ಕಬಾಬ್ನ ಮಾಡಿ ತೋರಿಸ್ತೀವಿ. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹರಬರ ಕಬಾಬ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮ್ಯಾಶ್ ಮಾಡಿದ ಬೇಯಿಸಿದ ಆಲೂಗೆಡ್ಡೆ, ಮ್ಯಾಶ್ ಮಾಡಿದ ಬಟಾಣಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ನಂತರ ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್ ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ವಡೆ ಆಕಾರವಾಗಿ ತಟ್ಟಿ ಬ್ರೆಡ್ ಕ್ರಮ್ಸ್ ನಲ್ಲಿ ರೋಲ್ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಶಾಲೋ ಫ್ರೈ ಮಾಡಿ. ಈಗ ಹರಬರ ಕಬಾಬ್ ರೆಡಿ ಟು ಟೇಸ್ಟ್. ರಸ್ಟ್ ಹಾಕಿರೋದ್ರಿಂದ ಚೆನ್ನಾಗಿದೆ. ಪೌಡರ್ ತುಂಬಾ ಚೆನ್ನಾಗಿದೆ. ಇದೇನು ಬೇಕು ಅನ್ನಿಸ್ತಾ ಇಲ್ಲ. ಕೆಚಪ್ ಏನ್ ಬೇಡ ರೀ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಚೆನ್ನಾಗಿ ರುಚಿಯಾಗಿದೆ. ಸಪ್ಪೆ ಆ ಥರ ಎಲ್ಲ ಏನಿಲ್ಲ. ಒಳ್ಳೆದು ಖಾರ ಉಪ್ಪೆಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದೀರಾ. ಥ್ಯಾಂಕ್ ಯು. ಮುಂದಿನ ಸರಿ ಬನ್ನಿ, ಇನ್ನು ಹೊಸ ಹೊಸ ರುಚಿಗಳೊಂದಿಗೆ ಬನ್ನಿ. ಹೊಸ ರುಚಿ ನೀವು ತಂದ್ರೆ ನಿಮ್ಮ ರುಚಿ ನಾವು ನೋಡ್ತೀವಿ, ಎಲ್ಲರಿಗೂ ತೋರಿಸ್ತೀವಿ, ಎಲ್ಲ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ತಿನ್ಕೊಂಡು ಖಾಲಿ ಮಾಡ್ಕೊಂಡು ಬರ್ಲೇಬೇಕು. ಇದಾದ್ಮೇಲೆ ಡಾಕ್ಟ್ರು ಬರ್ತಾರೆ. ಡಾಕ್ಟರ್ ಅಂದ ತಕ್ಷಣ ಗೊತ್ತಾಯ್ತಲ್ಲ, ಬಾಣಂತಿಯರ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅಲ್ಲಿಗೆ ಬಂದು ಅವರ ಬಾಣಂತಿಯರ ಪರಿಕ್ರಮಗಳ ಬಗ್ಗೆ ತಿಳಿಸ್ತಾರೆ. ಕಾರ್ಯಕ್ರಮದ ಮುಂದಿನ ಸುತ್ತು, ನೀವೆಲ್ಲ ಕಾಯ್ತಾರಂತ ಸುತ್ತು, ಬಾಣಂತಿಯರ ಆಹಾರ ಕ್ರಮವನ್ನ ತೋರಿಸ್ತಾ ಇರುವಂತ ಸುತ್ತು. ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಭಾ ಅಜಯ್ ಅವರು ಬಂದಿದ್ದಾರೆ. ಅವ್ರ ಪರಿಚಯ ನಿಮ್ಗೆಲ್ಲ ಆಗಿದೆ, ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಇವತ್ತು 8ನೇ ದಿನಕ್ಕೆ ಬಂದಿದ್ದೀವಿ. 8ನೇ ದಿನಕ್ಕೆ ಏನ್ ಕೊಡ್ಬೇಕು ಬಾಣಂತಿಯರಿಗೆ ಅಂತ ಕೇಳಿದ ತಕ್ಷಣ ತಾಳಿ ಮುಳ್ಳಿ ತೋರಿಸ್ತೀನಿ. ಇವತ್ತು ಸ್ಪೆಷಲ್ ಆಗಿರೋದು ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, 8ನೇ ದಿನಕ್ಕೆ ಸುಸ್ವಾಗತ. ಥ್ಯಾಂಕ್ ಯು. ಹೇಳಿ, ಏನ್ ಮಾಡ್ತಾ ಇದೀರಾ ಇವತ್ತು? ಇವತ್ತು ಸೋಂಪಿನ ಪೌಡರ್ ಹಾಕ್ಬಿಟ್ಟು ಒಂದು ಚಪಾತಿ ಕೊಡಕ್ ಶುರು ಮಾಡ್ಬೋದಾ? ಹೌದು.
ಎಷ್ಟನೇ ದಿವಸ? 15 ದಿವಸ ಆದ್ಮೇಲೆ? 15 ದಿವಸ ನಂತರ, 12 ದಿವಸದ ನಂತರ ಚಪಾತಿ ಕೊಡಕ್ ಸ್ಟಾರ್ಟ್ ಮಾಡ್ಬೋದು. ಕೊಡ್ಬೋದಲ್ಲ? ಚಪಾತಿನೇ ಬೇಜಾರ್ ಅಂತ ಹೇಳ್ತಾರಲ್ಲ, ಚಪಾತಿನಾಗ ಬೇಜಾರ್ ಅಂತ ಹೇಳ್ತಾ ಇರ್ತಾರೆ, ಹೌದು. ಅಂತವ್ರಿಗೂ ಇದು ಚೆನ್ನಾಗಿರುತ್ತೆ. ಮತ್ತೆ ಸೋಂಪು ನಾನು ಹಾಕ್ತಾ ಇರೋದು ಬಾಣಂತಿಯರಿಗೋಸ್ಕರ, ಅದು ಸ್ವಲ್ಪ ಹೀಟ್ ಇರ್ಲಿ ಮೈ, ಮತ್ತೆ ಜೀರ್ಣ ಆಗ್ಲಿ ಅಂತ ಹೇಳ್ಬಿಟ್ಟು, ಟೇಸ್ಟ್ ಬಡ್ಡ ಜಾಸ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಸೋಂಪು ಹಾಕ್ಬಿಟ್ಟು ಒಂದು ಚಪಾತಿ. ಓಕೆ, ದೋಸೆ ತಿನ್ನಕ್ಕೆ ಬೇಜಾರಾದ್ರೆ ಚಪಾತಿ ತಿನ್ನಿ, ಚಪಾತಿ ಬೇಜಾರಾಯ್ತು ಅಂದ್ರೆ ರವೆ ಗಂಜಿ ಮಾಡ್ಕೊಂಡು ಕುಡೀರಿ, ಅದು ಆಗಿಲ್ಲ ಅಂದ್ರೆ ರವೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ. ಇದಕ್ಕಿನ್ನ ಏನ್ರಿ ಹೇಳಕ್ ಸಾಧ್ಯ ನಾವು? ಓಕೆ ಮೇಡಮ್, ಮಾಡಕ್ಕೆ ಅಂತ ಇದೀರಾ ಹೇಳ್ಬಿಡಿ. ಸೋಂಪಿನ ಚಪಾತಿ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಹಾಲು, ಬೆಲ್ಲ, ಸೋಂಪಿನ ಪುಡಿ, ತುಪ್ಪ. ಓಕೆ, ಇಷ್ಟೇ ತಂದಿದ್ದೀರಾ, ಶುರು ಮಾಡ್ಕೊಳ್ಳೋಣ. ಏನ್ ಕೊಡಿ ಮಾಡಕ್ ನಿಮ್ಗೆ ನಾನು? ಇವಾಗ ನಂಗೆ ಲಟ್ಸಕ್ಕೆ ಒಂದು ಲಟ್ಟಣಿಗೆ, ಅದು ಲಟ್ಟಣಿ ಏನೆಲ್ಲ ಇದೆ ಕರೆಕ್ಟ್. ಏನು ಮನೆಯಿಂದಾನೆ ಕಲ್ಸ್ಕೊಂಡ್ಬಿಟ್ಟಿರಂಗಿದೆ ನೀವು? ಇದು ಏನಂತಂದ್ರೆ ಗೋಧಿ ಹಿಟ್ಟ ತಕ್ಷಣಕ್ಕೆ ಕಲ್ಸ್ಬಿಟ್ಟು ತಕ್ಷಣ ಚಪಾತಿ ಮಾಡಿದ್ರೆ ಸಾಫ್ಟ್ನೆಸ್ ಬರಲ್ಲ, ಸ್ವಲ್ಪ ಫಾರ್ಮೆಂಟೇಶನ್ ಆಗ್ಬೇಕು. ಮತ್ತೆ ಇನ್ನೇನಂದ್ರೆ ಈ ಗೋಧಿ ಹಿಟ್ಟಿಗೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಅನ್ಕೊಂಡೆ ಮೇಡಮ್ ಬೆಲ್ಲ ತರದ್ ಮರ್ಬಿಟ್ಟಿದಾರಲ್ಲ ಇವತ್ತು. ಹೆಂಗ್ ಮರ್ತೂರು ಬೆಲ್ಲ ಅಂದ್ರೆ ಬೆಲ್ಲ ಹಾಕೊಂಡೇ ಬರ್ಬಿಟ್ಟು ಅನ್ಕೊಂಡೆ ಬೆಲ್ಲ ಕಾಣ್ತಲ್ವಲ್ಲ, ಎಲ್ಲೋ ಮಿಸ್ ಆಯ್ತು. ಬಾಣಂತಿಗೆ ಬೆಲ್ಲ ಬೇಕು ಅಂತ ಹೇಳ್ತಾನೆ ಇದೀನಿ ಒಂದು 8. ಹೌದು, ಬೆಲ್ಲ ಇಲ್ಲ ಅಂತಂದ್ರೆ ಆಗದೇ ಇಲ್ಲ ಅಲ್ಲ. ನಿಮ್ ಮಾತು ಕೇಳಿ ನನಗೂ ಯಾವ ಸಿಕ್ಕರೆ ಸರ್ ಏನ್ ಬೇಕು ಸರ್ ಅವ್ರಿಗೆ ಅಂದ್ರೆ ನಾವು ಬಾಯ್ಲಂಗ್ ಹಾಕ್ಬಿಟ್ಟು ಬೆಲ್ಲ ಮತ್ತು ತುಪ್ಪ. ಇವಾಗ ನಾನು ನೀರು, ಉಪ್ಪು, ಸ್ವಲ್ಪ ಬೆಲ್ಲ. ನಾವು ಆಕ್ಚುಲಿ ಚಪಾತಿ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ಹೊತ್ತು ಸಾಫ್ಟ್ ಆಗೇ ಇರುತ್ತೆ. ಒಂದು 2-3 ಅವರ್ಸ್ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಚಪಾತಿ. ಹಾಗೆಲ್ಲ ಆಗಲ್ಲ, ಚಪಾತಿ ಸಾಫ್ಟ್ ಆಗಿರುತ್ತೆ ಬೆಲ್ಲ ಹಾಕಿದ್ರೆ. ಈಗ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೊಂಡಿದೀನಿ, ಸ್ವೀಟ್ ಆಗಿರ್ಲಿ ಅಂತ ಹೇಳಿ. ಎಷ್ಟೋ ಜನದಲ್ಲಿ ಚಪಾತಿ ರೊಟ್ಟಿ ಇದ್ದಂಗೆ ಇರುತ್ತೆ. ನಾವು ಕೇಳ್ಬೇಕಿದ್ರೆ ರೊಟ್ಟಿ ಅಲ್ರಿ ಚಪಾತಿ ಇದು. ಸ್ವಲ್ಪ ನಾವು ಹಾಲು ಸಹಿತ ಹಾಕಿದ್ರೆ ಸಾಫ್ಟ್ ಆಗಿರುತ್ತೆ ನೋಡಿ. ಇದನ್ನ ನಮ್ಗೆ ಈ ಕನ್ಸಿಸ್ಟೆನ್ಸಿನೇ ಸಾಫ್ಟ್ ಆಗಿರುತ್ತೆ. ಎಂಚಿಟ್ಕೋಬಹುದಾ? ಚಪಾತಿ ಲಟ್ಟಿಸ್ಕೊಳ್ಳೋಣ. ಲಟ್ಸಿ. ಅನ್ಕೊಳ್ತಾ ಇದೆ, ತುಂಬಾ ಸರಿ ಅನ್ಕೊಳ್ತಾ ಇದೆ. ಪ್ರತಿಭಾ ಅವರು ಸ್ವಲ್ಪ ನಾನ್ ವೆಜ್ ತಿನ್ನಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತಲ್ವಾ, ಏನೇನು ಹೇಳ್ಕೊಡ್ಬೇಕಾಗಿತ್ತು ಅವರು ಅಂತ ಅನ್ಕೊಳ್ತಾ ಇದ್ದೆ. ಇವಾಗ ನಿಮ್ ಜೊತೆಗೆ ಒಬ್ರು ನಾನ್ ವೆಜ್ ತಿನ್ನೋರು ಕರ್ಕೊಂಬರ್ಬೇಕು ನಾವು. ನೆಕ್ಸ್ಟ್ ವೆಜಿಟೇರಿಯನ್ ಇದಾಯ್ತು, ನಾನ್ ವೆಜ್ ತಿನ್ನೋರು ಏನ್ ತಿನ್ಬೋದು ಅಂತ ಒಂದ್ಸರಿ ಕರ್ಕೊಂಬರ್ಬೇಕು. ಪುರಿ ತರ ಹೊತ್ಕೊಂಡ್ಬಿಟ್ಟಿದ್ದೀರಲ್ಲ? ಇಲ್ಲ, ಇವಾಗ ಇದನ್ನ ಸೋಂಪು ಪೌಡರ್ ಇದಕ್ಕೆ ಹಾಕ್ತೀನಿ, ಹಾಕ್ಬಿಟ್ಟು ಫೋಲ್ಡ್ ಸೋಂಪಿನ ಪೌಡರ್. ಓಕೆ, ಅಷ್ಟೊಂದು ಹಾಕ್ತಾ ಇದೀವಾ? ತಿಂದ ತಕ್ಷಣ ಜೀರ್ಣ ಆಗ್ಬಿಡ್ಬೇಕಲ್ಲೇ ಫಟಾಫಟ್ ಅಂತ. ವೆರಿ ಗುಡ್. ಏನ್ ಮೇಡಮ್ ಇದು? ಏನಿಲ್ಲ, ಇದು ಸುಮ್ನೆ ಒಂದು ಪೌಡರ್ ಹೊರಡೆ ಬೀಳ್ದೆ ಇರ್ಲಿ ಅಂತ ಹೇಳ್ಬಿಟ್ಟು, ಕ್ಲಿಯರ್ ಆಗಿ ಬರ್ಲಿ ಅಂತ ಹೇಳ್ಬಿಟ್ಟು. ಓಹೋ, ಏನೋ ವಸ್ತು ಬೇಜಾರ್ ನೀವು ಕಂಡಿಡಿದೀರಪ್ಪ. ಮಾಡಿ ಹೀಗೆ ಮಾಡಿಟ್ಟು ಲೇಯರ್ ಆಗಿರುತ್ತೆ ನೋಡಿ, ಏನೇನೋ ಕಂಡಿಡಿದೀರಾ ನೀವು. ತುಪ್ಪ ಏನ್ ಹಾಕ್ಬೇಕಾಗಿಲ್ವಾ? ಸುಡ್ಬೇಕಂದ್ರೆ ಹಾಕ್ಬೇಕಾ? ವೆರಿ ಗುಡ್. ಇಷ್ಟೊಂದು ತುಪ್ಪ ಹಾಕಿ ಇಷ್ಟೊಂದು ಜಾಗರೂಕತೆಯಿಂದ ಆಹಾರ ಕ್ರಮ ಮಾಡ್ಕೊಟ್ರು ತಿಂದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಪ್ರತಿಭಾ ಅವ್ರೆ? ಏನು ಮಾಡಕ್ಕಾಗಲ್ಲ. ತಿಂತಾರೆ ಬಿಡಿ. ತಿಂತಾರಲ್ಲ, ಅಂದ್ರೆ ಅವ್ರಿಗೆ ಹೇಳ್ಕೊಟ್ಟಿರಲ್ಲ, ಯಾರು ಅದ್ರ ಬಗ್ಗೆ ಪ್ರಾಪರ್ ಆಗಿ ಹೇಳಿರೋದಿಲ್ಲ. ಇವಾಗ ನಾವು ಉದ್ದಿನ ಬೇಳೆ ಕೊಡಲ್ಲ ಬಾಣಂತಿಯರಿಗೆ. ಹೌದು. ದೋಸೆ ಕೊಡಕ್ಕೆ ಆಗಲ್ಲ ಅಂದ್ರೆ ಉದ್ದಿನ ಬೇಳೆ ಹಾಕ್ಬಿಟ್ಟು ದೋಸೆ ಮಾಡಿ ಇಡ್ಲಿ ಮಾಡಕ್ಕಾಗಲ್ಲ. ಹೌದು. ಚಪಾತಿ ಕೊಟ್ಬಿಡ್ತೀವಿ. ಚಪಾತಿನೂ ಬೇಜಾರಾಗತ್ತಲ್ವಾ, ಅವಾಗ ಈ ತರ ಸೋಂಪಿನ ಕಾಳು ಚಪಾತಿ ಕೊಟ್ರೆ ಚಪಾತಿನ ಟೇಸ್ಟ್ ಆರೋಗ್ಯಕ್ಕೂ ಒಳ್ಳೇದು, ಬಾಣಂತಿಯರಿಗೂ ಒಳ್ಳೇದು, ಮಗು ಸಹಿತ ಒಳ್ಳೇದು. ಓಕೆ, ಪರೋಟ ಬಂದಾಗ ಬಂದಿದೆ. ಚಟ್ನಿ ಗಿಟ್ಟಿ ತಿನ್ಬೋದಲ್ವಾ? ಸ್ವಲ್ಪ ಚಟ್ನಿ ತಿನ್ಬೋದು, ಆರಾಮಾಗಿ ತಿನ್ಬೋದು. ಈ ಚಪಾತಿಗೆ ಸ್ವಲ್ಪ ತುಪ್ಪ ಹಾಕಿ. ಓಹೋ, ವೆರಿ ಗುಡ್. ಸೋಂಪು ಕಾಳಿನ ಪುಡಿ, ತಿರ್ಗಾ ಸೋಂಪು ಕಾಳಿ ಫ್ಲೇವರ್ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ ಫ್ಲೇವರ್. ಇವಾಗ ನಾವು ಊಟ ಆಗಿದ ತಕ್ಷಣ ಸೋಂಪು ಕಾಳು ಬಾಯಿ ಹಾಕೊಳ್ಳಲ್ವಾ, ಒಳ್ಳೆ ಫ್ಲೇವರ್ ಬರ್ಲಿ ಅಂತ ಹೇಳ್ಬಿಟ್ಟು. ಹಾಗೇನೆ ಇದು ಕೊಡ್ಬೋದು. ಹಿಂಗೆಲ್ಲ ಮಾಡ್ಕೊಟ್ರೆ ಬೇಜಾನ್ ಬಾರಿಸ್ತಾರೆ ಬಿಡಿ. ಹಿಂಗೆಲ್ಲ ಮಾಡ್ಕೊಡೋರು ಬೇಕಷ್ಟೇನೆ.
ಅಟ್ಲೀಸ್ಟ್ ಅದಕ್ಕೆ ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ ಅಂತ ಪಡ್ಕೊಳ್ತಾ ಇರ್ತೀವಿ ನಾವು. ಬಾಣಂತಿಯರ ಏನದು ವೆಜ್ ರೋಲ್ ಅಂತ ಮಾಡ್ಬೋದು, ಪರೋಟ ಅಂತ ಮಾಡ್ಬೋದು. ತುಪ್ಪ ಹಾಕೊಂಡು ತುಪ್ಪದ ಮೇಲೆ ಸ್ವಲ್ಪ ಸಕ್ಕರೆ ಪುಡಿ, ಸಕ್ಕರೆ ಪುಡಿಯ ಮೇಲೆ ಸ್ವಲ್ಪ ಸೋಂಪು ಕಾಳಿನ ಪುಡಿ. ಇದನ್ನ ನಾವು ಮಾಡಿ ಇಟ್ಕೊಳ್ಳಬಹುದು. ಒಂದು 4-5 ಮಾಡಿ ಇಟ್ಕೊಂಡ್ಬಿಟ್ರೆ ಅಕಸ್ಮಾತ್ ಹಸಿವು ಅಂತಂದ್ರೆ ಹೀಗೆ ರೋಲ್ ತರ ಮಾಡಿ ತಿನ್ಬೋದು. ಸೋಂಪಿಯ ಚಪಾತಿ ಫಾರ್ ಬಾಣಂತಿಯರಿಗೆ. ಸೋಂಪಿಯ ಚಪಾತಿ ಬಾಣಂತಿಯರಿಗೆ ಇದು ಸರಿಸುಮಾರಿಗೆ ಒಂದು 15 ದಿನ ಆದ್ಮೇಲೆ ಕೊಡುವಂತ ಆಹಾರ ಕ್ರಮ. ಯಾವ ತರ ಚಪಾತಿ ಕೊಡ್ಬೋದು, ಚಪಾತಿಲಿ ಏನ್ ಹಾಕ್ಬೋದು, ಕೊಟ್ರೆ ಏನಾಗುತ್ತೆ, ಜೀರ್ಣ ಆಗತ್ತಾ, ಜೀರ್ಣ ಆಗಲ್ವಾ, ಮಗು ಅಳುತ್ತಾ, ಮಗು ಅಳಲ್ವಾ, ಏನೂ ಆಗಲ್ಲ. ಸಿಕ್ಕಾಪಡೆ ಸಖತ್ತಾಗಿ ಹೇಳಿದ್ದಾರೆ ಪ್ರತಿಭಾ ಅವರು. ಓಕೆ, ಯಾವ ರೀತಿ ಮಾಡಿದ್ರು ಚಪಾತಿನ ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಬೇಕಾಗತ್ತೆ, ಮುಂದೆ ಬೇಕಾಗತ್ತೆ. ಇವಾಗ ನಿಮಗ್ ಬೇಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ ಮಗಳಿಗೆ ಬೇಕಾಗತ್ತೆ, ನಿಮ್ ಸೊಸೆಗೆ ಬೇಕಾಗತ್ತೆ, ಎಲ್ಲೋ ಒಂದ್ ಕಡೆ ಬೇಕಾಗತ್ತೆ, ಇಲ್ಲ ಯಾರಿಗೋ ಹೇಳ್ಬೇಕಾಗತ್ತೆ. ಈ ಆಹಾರ ಕ್ರಮನೆಲ್ಲ ತಿಳ್ಕೊಂಡಿರಿ ಅಂತ ತಿಳಿಸಿ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಪ್ರತಿಭಾ ಅವ್ರು ತೋರಿಸಿರುವಂತ ಆಹಾರ ಕ್ರಮ. ಸೋಂಪಿನ ಚಪಾತಿ ಮಾಡುವ ವಿಧಾನ: ಗೋಧಿ ಹಿಟ್ಟಿಗೆ ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಹಾಲು ಹಾಕಿ ಕಲಸಿ ನೆನೆಯಲು ಬಿಡಿ. ಈ ಹಿಟ್ಟನ್ನು ಚಪಾತಿಯಂತೆ ಲಟ್ಟಿಸಿ ಮೇಲೆ ತುಪ್ಪ ಸವರಿ ಸೋಂಪಿನ ಪುಡಿ ಹಾಕಿ ಸುತ್ತಿ ಮತ್ತೆ ಲಟ್ಟಿಸಿ ಕಾದ ತವಾದ ಮೇಲೆ ತುಪ್ಪ ಹಾಕಿ ಬೇಯಿಸಿ. ಮೇಲೆ ಸಕ್ಕರೆ ಪುಡಿ, ಸೋಂಪು ಪುಡಿ ಹಾಕಿ ರೋಲ್ ಮಾಡಿ. ಈಗ ಬಾಣಂತಿಯರಿಗೆ ಸೋಂಪಿನ ಚಪಾತಿ ಸವಿಯಲು ಸಿದ್ಧ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕಾಯಿರ್ತಾ ಇರುವಂತ ಸುತ್ತು, ನೋಡ್ತಾ ಇರುವಂತ ಸುತ್ತು, ನಿರೀಕ್ಷಣೆ ಮಾಡ್ತಾ ಇರುವಂತ ಸುತ್ತು ಗೊತ್ತಾಗಿದೆ. ಯಾರ ಮನೆಯವ್ರನ್ನ ಕರೆಸ್ತಾ ಇದ್ದೀರಾ, ಯಾವ ಊರವ್ರು ಬರ್ತಾ ಇದಾರೆ, ಯಾರು ಯಾವ ಕೈ ರುಚಿನ ತೋರಿಸ್ತಾ ಇದಾರೆ ಮುರಳಿಯವರೇ ಅಂತ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ಏನ್ ತಮ್ಮ ಹೆಸರು? ಶ್ರುತಿ ಗೋಕುಲ್. ಓಕೆ, ಶ್ರುತಿ ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಓಕೆ, ಯಜಮಾನ್ ಏನ್ ಮಾಡ್ತಾ ಇದಾರೆ? ಗೋಕುಲ್ ಅವರು ಕೆಬಿಲ್ AW ಆಗಿದ್ದಾರೆ. ಕೆಬಿ ನಲ್ಲಿ AW ಎಲ್ಲಿ ಬೆಂಗಳೂರಲ್ಲಿ ಇದ್ದೀರಾ? ಇಲ್ಲ, ಹೊಳೆನರಸೀಪುರದಲ್ಲೇ. ಹೊಳೆನರಸೀಪುರದಲ್ಲಿ ಇದ್ದಾರಾ ಗೋಕುಲ್ ಅವರು? ಹೌದು. ಓಕೆ, ನೀವು ಹೊಳೆನರಸೀಪುರದವರಾ ಅಥವಾ ನೀವು ಬೆಂಗಳೂರು? ನಾವು ಬೆಂಗಳೂರು. ಮದ್ವೆ ಮಾಡ್ಕೊಟ್ಟಿದ್ದು ಹೊಳೆನರಸೀಪುರ. ಹೊಳೆನರಸೀಪುರ. ಓಕೆ, ಬೆಂಗಳೂರಿಂದ ಹೊಳೆನರಸೀಪುರಕ್ಕೆ ಟ್ರಾವೆಲ್ ಮಾಡಿದ್ದೀರಾ. ವೆರಿ ಗುಡ್. ಏನ್ ಮಾಡ್ತಾ ಇದ್ದೀರಾ ಶ್ರುತಿ? ಆಲೂ ಪನ್ನೀರ್ ಕೋಫ್ತಾ ಅಂತ. ಆಲೂ ಪನ್ನೀರ್ ಕೋಫ್ತಾ ಮಾಡ್ತಾ ಇದ್ದೀರಾ. ಓಕೆ, ಮಾಡಿ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಟ್ಟು ಮಾಡಿ. ಆಲೂ ಪನ್ನೀರ್ ಕೋಫ್ತಾ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗೆಡ್ಡೆ, ಪನ್ನೀರ್, ಜೀರಿಗೆ ಪುಡಿ, ಟೊಮ್ಯಾಟೊ, ಈರುಳ್ಳಿ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಧನಿಯಾ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಅಚ್ಚಖಾರದ ಪುಡಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಫ್ರೆಶ್ ಕ್ರೀಮ್, ಉಪ್ಪು, ಎಣ್ಣೆ. ಓಕೆ, ಇಷ್ಟೊಂದು ತಂದಿದ್ದೀರಾ. ಮಾಡಕ್ಕೆ ಏನ್ ಕೊಡ್ಲಿ ನಿಮಗೆ ನಾನು? ಫಸ್ಟ್ ಒಂದು ಬೌಲ್ ಕೊಡಿ. ಮಿಕ್ಸ್ ಮಾಡ್ಕೋಬೇಕಾ? ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಬೌಲ್ ಕೊಡ್ತೀನಿ, ತಗೊಳ್ಳಿ. ಮೊದಲು ಬೇಯಿಸ್ಕೊಂಡಿರೋಂತ ಆಲೂಗಡ್ಡೆ, ಆಮೇಲೆ ತುರ್ಕೊಂಡಿರೋಂತ ಪನ್ನೀರ್. ಓಕೆ, ಯಾರಿಗಿಷ್ಟ ನಿಮ್ಮಲ್ಲಿ ಇದು? ಎಲ್ರು ತಿಂತಾರೆ. ಅಡಿಗೆ ಮಾಡ್ತೀರಾ ಮನೇಲಿ? ಇಂಟ್ರೆಸ್ಟ್ ಇದೆ ನಂಗೆ. ಇಂಟ್ರೆಸ್ಟ್ ಇದೆ, ಮಾಡ್ತೀರಾ ಅಡಿಗೆ? ಮಾಡ್ತೀನಿ. ಮನೇಲಿ ಯಾರ್ಯಾರು ಇದ್ದೀರಾ ಹೊಳೆನರಸೀಪುರದಲ್ಲಿ? ನಾನು, ನಮ್ಮ ಯಜಮಾನ್ರು, ಆಮೇಲೆ ನಮ್ಮ ಅತ್ತೆ ಮಾವ. 4 ಜನ. 4 ಜನ. ನಿಮ್ಮ ಅತ್ತೆ ಮಾವನಿಗೆಲ್ಲ ಇಷ್ಟ ಆಗುತ್ತಾ ಮಾಡೋದು ರುಚಿ? ಇಷ್ಟ ಆಗುತ್ತೆ. ಓಕೆ, ಯಾಕಂದ್ರೆ ಬೆಂಗಳೂರು ರುಚಿ ಹೊಳೆನರಸೀಪುರವ್ರಿಗೆ ಇಷ್ಟ ಆಗಲ್ಲ, ಅವಾಗ ಏನ್ ಮಾಡೋದು? ಅಡ್ಜಸ್ಟ್ ಆಗಿದೆ ಅಲ್ಲ? ಓಕೆ, ಕೂಲ್. ಪನ್ನೀರ್, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕಿ. ವೆಜ್ಜಾ ನಾನ್ ವೆಜಿಟೇರಿಯನ್? ಎರಡೂನು. ವೆರಿ ಗುಡ್. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಗೋಡಂಬಿ. ಬಾದಾಮು ಹಾಕೋಬಹುದು. ಓಕೆ, ಇಲ್ಲ ಗೋಡಂಬಿ ಯಾವ್ದು ಬೇಕಾದ್ರೆ? ಯಾವ್ದು ಬೇಕಾದ್ರೂ, ಬಟ್ ದ್ರಾಕ್ಷಿ ಎಲ್ಲ ಹಾಕ್ಬಾರ್ದು. ಸಿಸಿ ಬಂದ್ಬಿಡುತ್ತೆ, ತಿನ್ನಕ್ಕೆ ಇಷ್ಟ ಆಗಲ್ಲ, ಹಂಗಾಗ್ಬಿಡುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೈನಲ್ಲೇ ಹಾಕಿ. ಉಪ್ಪು ಆಗ್ಬಿಟ್ರೆ ತಿನ್ನಕ್ಕಾಗಲ್ಲ. ಸ್ಮ್ಯಾಶ್ ಮಾಡ್ಕೋಬೇಕು. ಇಷ್ಟನ್ನು ಸ್ಮ್ಯಾಶ್ ಮಾಡ್ಕೊಳ್ತೀರಾ? ಮಾಡಿ 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 ಮಾಡಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಹೊಳೆನರಸೀಪುರದಲ್ಲಿ? ಟಿವಿ ನೋಡ್ತೀನಿ, ನಿಮ್ ಪ್ರೋಗ್ರಾಮ್ ನೋಡ್ತೀನಿ. ಓಕೆ, ಅವರು ಬೆಳಗ್ಗೆ ಹೋದ್ರೆ ಸಂಜೆ ಆಗ್ಬಿಡುತ್ತಾ ಬರೋದು? ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಹತ್ರ ಅಲ್ವಾ? ಸಿ ಅಂತ ಹಿಂಗ್ ಒಂದು ಆಫೀಸ್ಗೆ ಹೋಗೋದು, ಸಿ ಅಂತ ಮನೆಗೆ ಬರೋದು. ಇದು ಸಣ್ಣ ಸಣ್ಣ ಬೌಲ್ಸ್ ಆಗಿ ಮಾಡ್ಕೋಬೇಕು. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 5 months ಆಯ್ತು.
ಓ ಓ ಇನ್ನ ಶುರು ಆಗಿಲ್ಲ, ಒಲೆ ಮುಂದೆ ಹೋಗಕ್ಕೆ ಶುರು ಮಾಡಿಲ್ಲ, ಗೊತ್ತಾಗ್ತಾ ಇದೆ. ಇಲ್ಲ ಮಾಡ್ತೀನಿ ನಾನು. ಮಾಡ್ತೀರಾ ಒಲೆ ಮುಂದೆ? ನಿಮ್ ಮತ್ತೆ ಬಿಟ್ಬಿಡ್ತಾರ ಪಾಪ, ಇವಾಗ ತಾನೇ ಮಗು ಮದ್ವೆ ಆಗಿ ಬಂದಿದೆ, ಇವಾಗಲೇ ಯಾಕೆ ಅಡಿಗೆ ಮನೇಲಿ, ಆಮೇಲೆ ಇದ್ದೇ ಇದೆ ಅಂತ ಕಾಯ್ತಾ ಇರ್ತಾರೆ. ನೀವು ರೆಡಿ ಮಾಡಿ ತೋರಿಸ್ತಾರಿ, ಆಮೇಲೆ ಬಿಡ್ತಾರೆ. ಇದನ್ನ ಎಣ್ಣೆಲಿ ಕರಿತೀರಾ? ಹಾ ಎಣ್ಣೆ ಕರಿ. ಓಕೆ, ಎಣ್ಣೆ ಇಟ್ಕೋಬಹುದಲ್ವಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಲ್ಲೋಗ್ತೀರಾ ಹೊಳೆನರಸೀಪುರದಲ್ಲಿ ಬೇಜಾರಾದಾಗ? ನಾವಾಗ ಮೈಸೂರು ಹಾಸನ್ಗೆ ಹೋಗ್ತಿರ್ತೀವಿ. ಓಕೆ, ಹಾಸನ ಮೈಸೂರು ಕಡೆ ಎಲ್ಲ ಹತ್ರ ಅಲ್ವಾ ನಿಮ್ಗೆ? ಓಕೆ, ಎಣ್ಣೆ ಕಾಯ್ತಾ ಇದೆ. ಈ ಕೋಫ್ತಾನ ಎಣ್ಣೆಲಿ ಹಾಕಿ ಕರಿಬೇಕಾ? ನೀವು ಯಾವ ತರ ಮಾಡ್ತೀರಾ? ಬೇರೆ ಒಂದು ಬೌಲ್ ಬೇಕಿತ್ತು. ಏನಕ್ಕೆ? ಕಾರ್ನ್ಫ್ಲೋರ್ ಮತ್ತೆ ಮೈದಾ ಕಲ್ಸ್ಕೊಬೇಕು. ಎಷ್ಟು ದೊಡ್ಡದು ಬೇಕು? ಸ್ವಲ್ಪ ಚಿಕ್ಕದು. ಚಿಕ್ಕ ಬೌಲ್ ಬೇಕಾ? ಕೊಡ್ತೀನಿ. ಈಗ ಸೆಪರೇಟ್ ಒಂದು ಬೌಲ್ಗೆ 1 ಸ್ಪೂನ್ ಮೈದಾ ಹಿಟ್ಟು. ಓಕೆ, ನಾವ್ ಎಷ್ಟು ಮೈದಾ ಹಾಕೊಂಡಿರ್ತೀವೋ ಅಷ್ಟೇ ಕಾರ್ನ್ಫ್ಲೋರ್ ಹಾಕೋಬೇಕು. ಹಾಕೊಳ್ಳಿ. ಇದು ಸ್ವಲ್ಪ ನೀರ್ ಬೇಕಿತ್ತು. ಕೊಡ್ತೀನಿ. ಓಕೆ, ಹಾಕೋಬಹುದು. ಇದನ್ನ ಸುಮ್ನೆ ಒಂದು ಡಿಪ್ ಮಾಡ್ಬೇಕಲ್ಲ? ಒಂದ್ ಥಿನ್ ಕೋಟಿಂಗ್ಗೋಸ್ಕರ ಅಷ್ಟೇ. ಓಕೆ, ನಾನ್ ವೆಜ್ ಟ್ರೈ ಮಾಡಿಲ್ವಾ ಮನೇಲಿ? ಟ್ರೈ ಮಾಡ್ತಾ ಇರ್ತೀನಿ. ಟ್ರೈ ಮಾಡ್ತಾ ಇರ್ತೀರಾ? ನಿಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ? ಅವರು ಚಿರೋಟಿ ಸ್ವೀಟ್ ಚೆನ್ನಾಗಿ ಮಾಡ್ತಾರೆ. ಹಾ, ಓಹೋ, ಅವ್ರನ್ನೇ ಕರ್ಸ್ಬೇಕಾಗಿತ್ತು ನಾವು. ನೆಕ್ಸ್ಟ್ ಟೈಮ್ ಕರ್ಸೋಣ. ಚಿರೋಟಿನೇ ಮಾಡ್ಬಿಡ್ತಾರ ಮನೇಲಿ? ಚಿರೋಟಿ ಸ್ವೀಟ್ ಚಿರೋಟಿ. ಹೌದು, ಸ್ವೀಟ್ ಚಿರೋಟಿ ಅಂದ್ರೆ ಒಂದೇ ಮದ್ವೆಲಿ ಆಗ್ತಾರಲ್ಲ ಚಿರೋಟಿ ದೊಡ್ಡದು. ಅದಲ್ಲ, ಮತ್ತೆ ಸಣ್ಣದು ಮೈದಾ ಇಲ್ಲಿ ಮಾಡ್ತಾರಲ್ಲ. ಅವ್ರ ಹತ್ರನೇ ಮಾತಾಡ್ತೀನಿ ಬಿಡಿ. ನಾನು ಮಂಜುಳಾ ಅವ್ರಿಗೆ ಹೇಳ್ತೀನಿ ಚಿರೋಟಿ ಮಾಡಂಗಿರಿ ಅವ್ರನ್ನೇ ಕರ್ಸ್ಬಿಡಿ ಅಂತ. ಓಕೆ, ಒಳ್ಳೆ ಕೊಫ್ತಾ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದು ಗ್ರೇವಿ ಒಳಗೆ ಹಾಕಿದ್ರೆ ಗ್ರೇವಿ ಮುಗ್ದಂಗೆ ಆಗುತ್ತೆ. ತುಂಬಾ ಸಖತ್ತಾಗಿರೋ ಗ್ರೇವಿ, ತುಂಬಾ ಲೆಂತಿ ಪ್ರೊಸೆಸ್ ಗ್ರೇವಿ ಇದು. ಓಕೆ, ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಇದಾಗಿತ್ತು ಬಿಡಿ. ಇದು ಆಗುತ್ತೆ. ಇನ್ನೊಂದು ಸೆಪರೇಟ್ ಪ್ಯಾನ್ ಇಟ್ಕೋಬೇಕು. ಈ ಗ್ರೇವಿ ಪ್ರಿಪೇರ್. ಇಟ್ಕೊಳ್ಳಿ. ಟೈಮ್ ಆಯ್ತು, ಎಷ್ಟೋ ತನಕ ಆಗೋಯ್ತು. ಯಾವ್ಯಾವ ಮುಂಚೆ ಯಾವ್ದಾದ್ರು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಳಕ್ಕೆ ತಗೊಳ್ಳಿ. ಏನೇನು ಹಾಕ್ತೀರಾ ಇಟ್ಕೊಂಡು ಹಾಕೊಳ್ಳಿ ಅಲ್ಲೇನೇನೆ. ಇದು ಈರುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಈರುಳ್ಳಿ ಒಂದೇನಾ? ಬೇರೆ ಆಮೇಲೆ ಟೊಮೆಟೊ ಕ್ಯೂರಿ ಸೆಪರೇಟ್ ಮಾಡ್ಕೋಬೇಕು. ಜೊತೆಗೆ ಏನ್ ಹಾಕಲ್ಲ? ತೊಳಿ, ಗ್ರೈಂಡರ್ ಇದೆ. ಸ್ವಲ್ಪ ನೀರ್ ಬೇಕಿತ್ತು. ನೀರ್ ಬೇಕಾ? ಕೊಟ್ಟೆ. ಸಾಕಾ ಬೇಕಾ? ಯಾವ್ದು ಹೇಳಿ? ಇದು ಇನ್ನ ಬ್ರೌನ್ ಆಗ್ಬೇಕು. ಇನ್ನೊಂದ್ ಸ್ವಲ್ಪ ಆಗ್ಲಿ. ಈಗ ಟೊಮೆಟೊ ಕ್ಯೂರಿ ಮಾಡ್ಕೊಳ್ಳೋ. ಟೊಮೆಟೊ ಮಾಡಿ. ಸ್ವಲ್ಪ ನೀರು ಆಡ್ ಮಾಡಿ. ಏನಮ್ಮ, ನೀರ್ ಬೇಕಾ? ಇದು ಸಾಕು. ತೆಗ್ದು ಸಾಕಾ? ತೆಗ್ದ್ಬೋಣ. ಕರೆಕ್ಟ್ ಆಗಿದೆಯಾ? ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಅಲ್ಲೇ ಹಾಕೋಬಹುದು ನೀವು, ಅದರೊಳಗೆ ಇದೆ ಬಿಸಿ ಎಣ್ಣೆ. ಎಷ್ಟು ಬೇಕಾದ್ರೂ ಹಾಕೋಬಹುದು. ಎಷ್ಟು ಬೇಕಾಗುತ್ತೆ ಎಣ್ಣೆ ನಿಮ್ಗೆ? ಸ್ವಲ್ಪ ಗ್ರೇವಿ ಅಷ್ಟು. ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಹಾಕ ತಕ್ಷಣ ಸಿಳಿತಾ ಇದೆ ನೋಡಿ, ಎಣ್ಣೆ ಕಾದಿದೆ ಅಲ್ವಾ? ಆಮೇಲೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದೀವಲ್ಲ, ಹೌದು, ಅದನ್ನ ಏನಾಗಲ್ಲ, ಧೈರ್ಯವಾಗಿ ಮಾಡಿ. ಓಕೆ, ಇದಾದ್ಮೇಲೆ
ಇದಾದ್ಮೇಲೆ ಟೊಮೆಟೊ ಹಾಕೊಳ್ತೀರಾ? ಹಾ ಟೊಮ್ಯಾಟೊ ಕ್ಯೂರಿ. ಹಾಕೊಳ್ಳಿ. ಇದಕ್ಕೀಗ ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ಳೋಣ. ಜೀರಿಗೆ ಪುಡಿ ಹಾಕ್ತೀನಿ. ಹಾಕಿ ಹಾಕಿ. ಸ್ವಲ್ಪ ಅಚ್ಚ ಖಾರದ ಪುಡಿ. ಅಚ್ಚ ಖಾರದ ಪುಡಿ. ಓಕೆ. ಸ್ವಲ್ಪ ಧನಿಯಾ ಪುಡಿ. ಹಾಕಿ. ಸ್ವಲ್ಪ ಗರಂ ಮಸಾಲ. ಹಾಕಿ. ಓಕೆ, ಎಲ್ಲ ಮಸಾಲ ಪುಡಿಗಳು ಆಯ್ತು. ಇನ್ನೊಂದು ಇರಬೇಕು. ಇಲ್ಲ ಅಷ್ಟೇ. ಎಲ್ಲ ಆಯ್ತಾ? ಪುರಿ ಜಾಸ್ತಿ ಬೇಕಾ? ಸಾಕಾ? ಇಲ್ಲ ಸಾಕು. ಸಿಮ್ಮಲ್ಲೇ ಆಗ್ಬೇಕು. ಸಿಮ್ಮಲ್ ಆದ್ರೆ ಚೆನ್ನಾಗಿರುತ್ತಲ್ಲ. ಇದು ಬರ್ತಾ ಬರ್ತಾ ತಿನ್ ಕಾಣ್ತಿರೋದು ಸ್ವಲ್ಪ ಥಿಕ್ ಆಗುತ್ತೆ. ಹೌದು, ಅದು ಬೇರೆ ಎಣ್ಣೆ ಬಿಡ್ತಾ ಇದೆ. ಎಣ್ಣೆ ಕುಕ್ ಆಯ್ತು ಅಂತ ಗೊತ್ತಾಗಬೇಕು ಅಂದ್ರೆ ಆ ಬಾಂಡಿಲಿ ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಟ್ಟ ಕುಕ್ ಆಗಿದೆ ಅಂತ ಆತರ ಅನ್ಸುತ್ತೆ. ಆದ್ರೆ ಮಸಾಲ ಎಲ್ಲ ಹೊಂದ್ಕೊಂಡಿರಲ್ಲ. ಸ್ವಲ್ಪ ಬಾಯ್ಲ್ ಆಗ್ಬೇಕು. ಹಾಗೆ. ಇದು ಯಾವಾಗ ಹಾಕ್ತೀರಾ? ನೆಕ್ಸ್ಟ್ ಸ್ವಲ್ಪ ಇವಾಗ ಓಕೆ. ಇದೊಂದು 4-5 ಸೆಕೆಂಡ್ಸ್ ಬಾಯ್ಲ್ ಆದ್ಮೇಲೆ ಫ್ರೆಶ್ ಕ್ರೀಮ್ ಆಡ್ ಮಾಡಿ ಓಕೆ. ಆಮೇಲೆ ಅದನ್ನ ಟ್ರಾನ್ಸ್ಫರ್. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕಲ್ಲ? ಸಾಕಲ್ಲ? ಏನಕ್ಕೆ ಅಂದ್ರೆ ಗ್ರೇವಿ ಬರ್ಲಿ ಅಂತ. ಸ್ವಲ್ಪ ಗ್ರೇವಿ ಇಲ್ಲಾಂದ್ರೆ ಬೇಕಲ್ಲ? ಪಲ್ಯ ತರ ಆಗುತ್ತೆ ಅಂತ. ಎಸ್. ನಿಮ್ಮ ಅಮ್ಮ ಏನ್ ಮಾಡ್ತಾರೆ ಅಡಿಗೆ ಚೆನ್ನಾಗಿ? ಅಮ್ಮ ಮಾಡೋ ಅಡಿಗೆ ಏನ್ ಇಷ್ಟ? ಎಲ್ಲ ಇಷ್ಟನೇ. ಬಿಸಿಬೇಳೆ ಬಾತ್, ಪಲಾವ್. ಓಹೋ. ಎಷ್ಟು ವರ್ಷ? ಫ್ರೆಶ್ ಕ್ರೀಮ್ 1 or 2 ಸ್ಪೂನ್ಸ್ ಹಾಕ್ಬೋದು. ಒಳ್ಳೆ ಗ್ರೇವಿ ಕಲರ್ ಬರೋದು ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ. ಹೌದು, ಥಿಕ್ನೆಸ್ ಬರುತ್ತೆ. ಓಕೆ. ಕೆಲವು ಕಡೆ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾರೆ, ಕೆಲವು ಫ್ರೆಶ್ ಕ್ರೀಮ್ ಸಿಗದೆ ಇದ್ದವರು ಹಾಲನ್ನ ಬಿಸಿ ಮಾಡಿ ಹಾಕೊಳ್ತಾರೆ. ಗ್ರೇವಿ ಬಂತು, ಗ್ರೇವಿ ಕಲರ್ ಬಂತು. ನಮ್ಮ ಮಮ್ಮಿಗಿಂತ ನಮ್ಮ ದೊಡ್ಡಮ್ಮ ಚೆನ್ನಾಗಿ ಮಾಡ್ತಾರೆ ಬಿಸಿಬೇಳೆ ಬಾತ್. ಹೌದಾ? ತುಂಬಾ ಚೆನ್ನಾಗಿರುತ್ತೆ. ಏನ್ ನಿಮ್ ದೊಡ್ಡಮ್ಮನ ಹೆಸರು ಏನು? ಸರ್ವಮಂಗಳ ಅಂತ. ಸರ್ವಮಂಗಳ. ಅವರು ಎಲ್ಲಿದ್ದಾರೆ? ಅವರು ಅಲ್ಲೇ ಅವರು ಇದ್ದಾರೆ? ಅಲ್ಲೇ ಅದೇ ಪೇಟೆಲ್ಲೇ ಇದ್ದಾರಾ? ಅದೇ ಪೇಟೆ. ಡೀಪ್ ಫ್ರೈ ಮಾಡ್ಕೊಂಡ್ರಂತ ಆಲೂ. ನೀರ್ಗೆ ಹಾಕ್ಬೇಕಾಗತ್ತಾ? ಏನ್ ಬೇಡ, ಅಷ್ಟೆಲ್ಲ ಅಷ್ಟೇ. ಇದು ಎಣ್ಣೆಲಿ ಚೆನ್ನಾಗಿ ಕರ್ದಿರೋದ್ರಿಂದ ಇನ್ನೊಂದ್ಸರಿ ರೀ ಕುಕ್ ಆಗುವಂತ ಅವಶ್ಯಕತೆ ಏನಿಲ್ಲ. ಹೌದು. ಜಸ್ಟ್ ಅದನ್ನ ಡಿಪ್ ಮಾಡಿ ತೆಗೆದು ಕೊಟ್ರು ಚೆನ್ನಾಗಿರುತ್ತೆ. ಕೆಲವರೆಲ್ಲ ಇದನ್ನ ಹಾಕೊಂಡು ಇದ್ರ ಮೇಲೆ ಗ್ರೇವಿನ ಹಾಕ್ತಾರೆ. ಹೌದು. ಓಕೆ ಓಕೆ. ಶ್ರುತಿ ರೆಡಿ ಆಗಿದೆ? ರೆಡಿ ಆಗಿದೆ. ಸರ್ವ್ ಬೌಲ್ ಹಾಕೊಡ್ಬೋದು, ಸರ್ವಿಸ್ ಕೊಡ್ಬೋದು ನೀವು. ಸರ್ವಿಂಗ್ ಬೌಲ್. ಸರ್ವಿಂಗ್ ಬೌಲ್ ರೆಡಿ ಆಗಿದೆ, ಹಾಕೋಬಹುದು, ಸರ್ವಿಸ್ ಕೊಡ್ಬೋದು. ಸರ್, ಆಲೂ ಪನ್ನೀರ್ ಕೋಫ್ತಾ ರೆಡಿ ಆಗಿದೆ. ಓಕೆ. ಆಲೂ ಪನ್ನೀರ್ ಕೋಫ್ತಾ ಹೊಳೆನರಸೀಪುರದಿಂದ ಇಲ್ಲಿಗೆ ಬಂದಿದ್ದಾರೆ. ಅತ್ತೆ ಮತ್ತೆ ಅಮ್ಮನ ಇಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ. ತುಂಬಾ, ಯಾಕಂದ್ರೆ ಈ ಕಡೆಯಿಂದ ಅಮ್ಮ ಹೇಳ್ಕೊಡ್ತಾರೆ, ಆ ಕಡೆಯಿಂದ ಅತ್ತೆ ಹೇಳ್ಕೊಡ್ತಾರೆ. ಓ ಇದು ಇಲ್ಲ ಇದ್ ಬೇಡ, ಇದನ್ನ ಹಾಕು, ಇಲ್ಲ ಇನ್ನೇ ಸ್ವಲ್ಪ ಇದನ್ನ ಹಾಕು ಅಂತ. ಓಕೆ, ಕೆಲವೊಂದ್ ಕಡೆ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಮಾಡಿರುವಂತ ಕ್ರಮನೂ ಚೆನ್ನಾಗಿತ್ತು. ಇನ್ನ ಪಾಪ ಹೊಸದಾಗಿ ಇವಾಗ ತಾನೇ ಮದುವೆ ಆಗಿದ್ದಾರೆ. ಇನ್ನ ಕೇವಲ 5 ತಿಂಗಳು 10 ದಿನ ಆಗಿದೆ ಅಷ್ಟೇನೆ. ಯಾವ ರೀತಿ ಶ್ರುತಿ ಗೋಕುಲ್ ಅವರು ಇದನ್ನ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ಆಲೂ ಪನ್ನೀರ್ ಕೋಫ್ತಾ ಮಾಡುವ ವಿಧಾನ: ಒಂದು ಚಿಕ್ಕ ಬೌಲ್ಗೆ 1 ಸ್ಪೂನ್ ಮೈದಾ, 1 ಸ್ಪೂನ್ ಕಾರ್ನ್ಫ್ಲೋರ್, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ತುರಿದ ಪನ್ನೀರ್, ಚಾಟ್ ಮಸಾಲ, ಗೋಡಂಬಿ, ಉಪ್ಪು ಹಾಕಿ ಮ್ಯಾಶ್ ಮಾಡಿ. ಈ ಮಿಶ್ರಣವನ್ನು ಉಂಡೆಗಳನ್ನಾಗಿ ಮಾಡಿ ನಂತರ ಮೈದಾ, ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದು ಕೋಫ್ತಾ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಟೊಮೆಟೊ ಹಾಕಿ ಪ್ಯೂರಿ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿಯಾದ ಮೇಲೆ ಸಾಸಿವೆ, ಈರುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಆಮೇಲೆ ಟೊಮೆಟೊ ಪ್ಯೂರಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಸ್ವಲ್ಪ ನೀರು ಹಾಕಿ ಕುದಿಸಿ. ಆಮೇಲೆ ಫ್ರೆಶ್ ಕ್ರೀಮ್, ಕರಿದ ಕೋಫ್ತಾ ಹಾಕಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಆಲೂ ಪನ್ನೀರ್ ಕೋಫ್ತಾ ರೆಡಿ ಟು ಈಟ್. ಟೇಸ್ಟ್ ಮಾಡ್ಬೋದಾ? ಮಾಡಿ. ಧೈರ್ಯವಾಗಿ ಮಾಡ್ಲಾ? ಮಾಡಿ. ನೋ ಪ್ರಾಬ್ಲಮ್. ಚೆನ್ನಾಗಿರುತ್ತೆ, ಮಾಡಿ. ಇದು ಹಿಂಗೆ ಇರೋದು. ಓಕೆ, ಹಂಗೆ ಇದೆ ಇದು.
ನೋ ಪ್ರಾಬ್ಲಮ್. ಚೆನ್ನಾಗಿದೆ. ಕೋಫ್ತಾ ಜೊತೆ ತಿಂದ್ರೆ ಚೆನ್ನಾಗಿ. ಕೋಪ್ತದ ಚೆನ್ನಾಗಿದೆ. ಒಂದ್ 2-3 ಚಪಾತಿ ಜಾಸ್ತಿ ತಿನ್ಬೋದು. ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಚಪಾತಿಗಂತೂ ಅದ್ಭುತವಾಗಿರುತ್ತೆ. ತುಂಬಾ ಚೆನ್ನಾಗಿ. ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಶ್ರುತಿ. ಚೆನ್ನಾಗಿದೆ, ಖಾರವಾಗಿ ಕರೆಕ್ಟ್ ಆಗಿದೆ. ನಂಗೆ ಪಾರ್ಟಿಸಿಪೇಟ್ ಮಾಡಕ್ ಕೊಟ್ಟು ನಿಮ್ಗೆ ಕನ್ನಡ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶ್ರುತಿ, ಥ್ಯಾಂಕ್ ಯು. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಡಿಶ್ನ ಮಾಡಿ ತೋರಿಸಿದ್ರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಳ್ಳೆ ಡಿಶ್ಶು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಲೂಗಡ್ಡೆ ಇಟ್ಟಂಗಿದೆ. ಅದ್ಭುತ ರುಚಿ ಮಾಡಿದ್ದಾರೆ. ಹೊಸದಾಗಿ ಮದುವೆ ಆಗಿರೋ ಇಷ್ಟೊಂದು ಕಲ್ತಿದ್ದಾರೆ ಅಂದ್ರೆ ಇನ್ನು 5 ವರ್ಷ 10 ವರ್ಷಕ್ಕೆ ಇನ್ನು ಹೆಂಗೆ ಅದ್ಭುತ. ನೀವೆಲ್ಲ ಅನ್ಕೊಳ್ತಾ ಇದ್ದೀರಾ, ಅಯ್ಯೋ 20 ವರ್ಷ ಆಯ್ತು ನಾವು ಟಿವಿಲಿ ಬರ್ಲಿಲ್ವಲ್ಲಪ್ಪ, ನಮ್ಮನ್ನು ಕರೀಲಿಲ್ಲ ಮುರಳಿಯವರು ಅಂತ. ಖಂಡಿತವಾಗ್ಲೂ ನಿಮ್ಮನ್ನು ಕರಿತೀವಿ, ಬನ್ನಿ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ ತಿಳಿಸಿ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ಜೊತೆಗೆ ಮುರಳಿಯವರೇ ಏನ್ ಮಾಡಿದ್ರಿ, ಕಾರ್ಯಕ್ರಮ ನೋಡೋಕ್ಕಾಗಿಲ್ಲ, ಸ್ವಲ್ಪ ಮಿಸ್ ಆಗೋಯ್ತಲ್ಲ ಅವತ್ತು. ಮಿಸ್ ಆದ್ರೆ Facebook/ಒಗಂಡಬಿಗೆ ಹೋಯ್ತು ನಮ್ಮ ಕಾರ್ಯಕ್ರಮ ಸಿಗುತ್ತೆ. ಆ ಡೇಟಿಂದೆಲ್ಲ ಅಪ್ಲೋಡ್ ಆಲ್ಮೋಸ್ಟ್ ಅಲ್ಲಿ ಮಾಡ್ತಾ ಇರ್ತೀವಿ. ಆವತ್ತಿನ ದಿನ ಕಾರ್ಯಕ್ರಮ ನೋಡ್ಕೋಬಹುದು ತಿಳಿಸಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ